Welcome to Get Solutions. This is your Lokesh. Today we are going to discuss the importance of working capital. Okay, so let's analyze the concept. We already know that the working capital is nothing but it is the difference between the current assets and current liabilities. So previous class ಅಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ಸೊ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ನ ಡಿಫರೆನ್ಸ್ ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಅಂಡ್ ಆಲ್ಸೋ ವಿ ಹ್ಯಾವ್ ವರ್ಕ್ಡ್ ಔಟ್ ದ ಪ್ರಾಬ್ಲಮ್ಸ್ ಇನ್ ದ ಕ್ಲಾಸ್, ಆಫ್ಲೈನ್ ಕ್ಲಾಸ್, ದಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಷನ್ಸ್ ಮಾಡೋದು. ಜನರಲ್ ಆಗಿ ದ ಇಂಪಾರ್ಟೆನ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ವೈ ದ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಸಿಗ್ನಿಫಿಕೆಂಟ್ ಫಾರ್ ದ ಬಿಸಿನೆಸ್ ಆರ್ಗನೈಸೇಷನ್ಸ್, ಯಾವ ಪರ್ಪಸ್ ಗೋಸ್ಕರ ಈ ವರ್ಕಿಂಗ್ ಕ್ಯಾಪಿಟಲ್ ನಮ್ಮ ಬಿಸಿನೆಸ್ ಆರ್ಗನೈಸೇಷನ್ಸ್ ಗೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ಕ್ಯಾಶ್ ಫ್ಲೋಸ್ ನ ಮ್ಯಾನೇಜ್ ಮಾಡೋದಕ್ಕೆ ಅಥವಾ ಡಿಸಿಷನ್ ನ ಕರೆಕ್ಟ್ ಆಗಿ ತಗೊಳ್ಳೋದಕ್ಕೆ, ಫಾರ್ ಡಿಸಿಷನ್ ಮೇಕಿಂಗ್ ಅಂಡ್ ಬಿಸಿನೆಸ್ ಗ್ರೋತ್ ಆಗಬೇಕು ಅಥವಾ ಕಂಟಿನ್ಯೂಸ್ ಆಗಿ ರನ್ ಆಗಬೇಕು ಅಂತ ಹೇಳಿದ್ರೂ ಸಹ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಆ ವರ್ಕ್ ಪಾಸಿಟಿವ್ ಕಲ್ಚರ್ ನ ಬಿಲ್ಡ್ ಮಾಡೋದಕ್ಕೂ ಸಹ, ಮತ್ತೆ ಗುಡ್ ವಿಲ್ ಮತ್ತೆ ರೆಪ್ಯುಟೇಷನ್ಸ್ ನ ಸಹ ನಾವು ಬಿಲ್ಡ್ ಮಾಡಿಕೊಳ್ಳೋದಕ್ಕೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಒಂದು ಯಾವ ರೀತಿನಲ್ಲಿ ಈ ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಬಿಸಿನೆಸ್ ಆರ್ಗನೈಸೇಷನ್ಸ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ, ಅಥವಾ ವೈ ಇಟ್ ಈಸ್ ಇಂಪಾರ್ಟೆಂಟ್. ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಹಿಯರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಲೆಟ್ಸ್ ಅನಲೈಸ್. ಒಂದನೇದಾಗಿ ನಾವು ಏನ್ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ದಟ್ ಈಸ್ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಗೋಸ್ಕರ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಸೊ ಹೌ ದ ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಯಾವ ರೀತಿನಲ್ಲಿ ಅಂತ ಹೇಳಿದ್ರೆ, see, working capital gives the guarantee that the business has an adequate cash on hand to meet its the short term financial responsibilities. So ಈಗ working capital ಅಂತ ಹೇಳಿದ್ರೆ it is the expense ಅಥವಾ it is the fund which is necessary to meet the day to day expenses ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಕರೆಕ್ಟ್ ಅಲ್ವಾ? ಸೊ ಈಗ ಇಮಿಡಿಯೇಟ್ ಆಗಿ ನಮಗೆ ಅಮೌಂಟ್ ಬಿಸ್ನೆಸ್ ಆರ್ಗನೈಸೇಷನ್ ಗೆ ಬೇಕು ಅಂತ ಹೇಳಿದ್ರೆ ಎಮರ್ಜೆನ್ಸಿ ಕ್ಯಾಶ್ ಬೇಕಾಗುತ್ತೆ. ಕ್ಯಾಶ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಸೆಟ್, ರೈಟ್? ಸೊ ಆಗ ಎಮರ್ಜೆನ್ಸಿ ಕ್ಯಾಶ್ ಬೇಕಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಲಿಕ್ವಿಡಿಟಿ ವಿ ಆರ್ ಮ್ಯಾನೇಜಿಂಗ್, ರೈಟ್? ಸೊ ಹಾಗಾಗಿ ಇನ್ ಕೇಸ್ ಸಪ್ಲೈಯರ್ಸ್ಗೆ ಏನಾದ್ರು ಇಮಿಡಿಯೇಟ್ ಕೊಡಬೇಕು ಅಂತ ಹೇಳಿದ್ರೆ, ಎಂಪ್ಲಾಯೀಸ್ಗೆ ಏನಾದ್ರು ಕೊಡಬೇಕು ಅಂತ ಹೇಳಿದ್ರೆ, ರೆಂಟ್ ಪೇ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಬೇರೆ ಏನಾದ್ರು ಕಾಸ್ಟ್ ನಾವು ಇಮಿಡಿಯೇಟ್ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಈ ವರ್ಕಿಂಗ್ ಕ್ಯಾಪಿಟಲ್ ನೆಸೆಸರಿ ಬೇಕಾಗುತ್ತೆ. ಸೊ ದೇರ್ ಫೋರ್ ವರ್ಕಿಂಗ್ ಕ್ಯಾಪಿಟಲ್ ಡೇ ಟು ಡೇ ಎಕ್ಸ್ಪೆನ್ಸಸ್ ಅಥವಾ ಡೇ ಟು ಡೇ ಬಿಸ್ನೆಸ್ ರನ್ ಆಗಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾಗುತ್ತೆ. ಸೊ ಲಿಕ್ವಿಡಿಟಿನ ಮ್ಯಾನೇಜ್ ಮಾಡೋದಕ್ಕೆ ಸಹ ಈ ವರ್ಕಿಂಗ್ ಕ್ಯಾಪಿಟಲ್ ನೆಸೆಸರಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅದೇ ರೀತಿನಲ್ಲೇ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್. ಸೊ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಕೆನ್ ಹೆಲ್ಪ್ ದ ಕಂಪನೀಸ್ ಟು ಮ್ಯಾನೇಜ್ ದೇರ್ ಕ್ಯಾಶ್ ಇನ್ಫ್ಲೋಸ್ ಅಥವಾ ಕ್ಯಾಶ್ ಔಟ್ಫ್ಲೋಸ್ ಬೆಟರ್ ಆಗಿ ಮ್ಯಾನೇಜ್ ಮಾಡಬಹುದು. ಅಂದ್ರೆ ಬಿಸ್ನೆಸ್ ಆರ್ಗನೈಸೇಷನ್ ಸರ್ವೈವ್ ಆಗಬೇಕು, ಬಿಸ್ನೆಸ್ ಆರ್ಗನೈಸೇಷನ್ ಕಂಟಿನ್ಯೂಸ್ ಆಗಿ ರನ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ನೆಸೆಸರಿಯಾಗಿ ಬೇಕೇ ಬೇಕು ಡೈಲಿ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡೋದಕ್ಕೆ. ಸಿಮಿಲರ್ ಆಗಿ ಕೆಲವೊಂದು ಇಮಿಡಿಯೇಟ್ ಡಿಸಿಷನ್ಸ್ ನ ತಗೋಬೇಕಂತ ಹೇಳಿದ್ರೂ ಸಹ ಈ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ದಟ್ ಈಸ್ ಟು ಮೇಕ್ ದ ಇನ್ಫಾರ್ಮ್ಡ್ ಡಿಸಿಷನ್ ಪರ್ಟೈನಿಂಗ್ ಟು ದ ಇನ್ವೆಸ್ಟ್ಮೆಂಟ್, ಸೇಲ್ಸ್, ಪ್ರೊಡಕ್ಷನ್ ಅಥವಾ ಪ್ರೈಸಿಂಗ್ ಬಗ್ಗೆ ಡಿಸಿಷನ್ಸ್ ನ ತಗೋಬೇಕಂತ ಹೇಳಿದ್ರೂ ಸಹ ಈ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗತ್ತೆ. ಸೊ ವೆನ್ ದ ಎಫೆಕ್ಟಿವ್ ಡಿಸಿಷನ್ ಮೇಕಿಂಗ್ ನಡೆಯುತ್ತೋ, ಸೊ ಹಾಗಾಗಿ ಆ ಡಿಸಿಷನ್ಸ್ ಬಂದ್ಬಿಟ್ಟು ಬಿಸ್ನೆಸ್ ನ ಗ್ರೋತ್ ಮಾಡೋದಕ್ಕೆ ಅಥವಾ ಬಿಸ್ನೆಸ್ ನ ಡೆವಲಪ್ ಮಾಡೋದಕ್ಕೆ ಅಥವಾ ಮಾಡರ್ನೈಸೇಷನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಸಹ ಈ ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಬೇಕಾಗತ್ತೆ. ಅಂಡ್ ಅನದರ್ ಥಿಂಗ್ ಇಸ್ ವ್ಯಾಲ್ಯೂ ಅಡಿಷನ್. ಯಾವ ರೀತಿನಲ್ಲಿ ಈ ವರ್ಕಿಂಗ್ ಕ್ಯಾಪಿಟಲ್ ವ್ಯಾಲ್ಯೂ ಅಡಿಷನ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸಿ ಅಲ್ಟಿಮೇಟ್ಲಿ ದ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಹೆಲ್ಪ್ಸ್ ದ ಬಿಸ್ನೆಸ್ ಆರ್ಗನೈಸೇಷನ್ ಟು ಪೇ ದ ಔಟ್ಸ್ಟ್ಯಾಂಡಿಂಗ್ ಡೆಪ್ಟ್ಸ್ ನ ಕೊಡೋದಕ್ಕೆ. ಅಂದ್ರೆ ಯಾವಾಗ ನಾವು ಡೆಪ್ಟ್ಸ್ ನ ಕರೆಕ್ಟ್ ಟೈಮ್ಗೆ ಪೇ ಮಾಡ್ತೀವೋ ದೆನ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ಇನ್ಕ್ರೀಸ್ ದ ವ್ಯಾಲ್ಯೂ ಟು ದ ಫರ್ಮ್ ಅಂಡ್ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಸಾಲ ತಗೊಂಡ್ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳಿದ್ರೆ ದ ವ್ಯಾಲ್ಯೂ ಆಫ್ ದ ಕಂಪನಿ ವಿಲ್ ಬಿ ಗೋಯಿಂಗ್ ಟು ಡೌನ್, ರೈಟ್? ಸೊ ಹಾಗಾಗಿ ಗುಡ್ ವಿಲ್ ನ ಕ್ರಿಯೇಟ್ ಮಾಡಬೇಕು ಅಥವಾ ವ್ಯಾಲ್ಯೂ ಅಡಿಷನ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಬೇಕಾಗುತ್ತೆ. ಅಂಡ್ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಪ್ರಾಫಿಟ್ ನ ತಗೊಳ್ಳೋದಕ್ಕೂ ಸಹ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಯಾವ ರೀತಿನಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಥವಾ ಶಾರ್ಟ್ ಟರ್ಮ್ ಪ್ರಾಫಿಟ್ ನ ತಗೋಬಹುದು ಅಂತ ಹೇಳಿದ್ರೆ, ಎ ಕಂಪನಿ ಕೆನ್ ರೀ ಇನ್ವೆಸ್ಟ್ ದ ಎಕ್ಸ್ಟ್ರಾ ವರ್ಕಿಂಗ್ ಕ್ಯಾಪಿಟಲ್. ಏನು ನಮಗೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೋ ಆ ಎಕ್ಸ್ಟ್ರಾ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ನ ಕಂಪನಿ ಬಂದ್ಬಿಟ್ಟು ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಪ್ರಾಫಿಟ್ ನ
ತಗೋಬಹುದು. ಆ ಪ್ರಾಫಿಟ್ ನ ತಗೊಳ್ಳೋದಕ್ಕೂ ಸಹ ಈ ಶಾರ್ಟ್ ಟರ್ಮ್ ದಟ್ ಈಸ್ ಅ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಹೇಳಬಹುದು. ಅದೇ ರೀತಿನಲ್ಲಿ ಇಟ್ ಬಿಲ್ಡ್ಸ್ ಆರ್ ಇನ್ ಆರ್ಡರ್ ಟು ಬಿಲ್ಡ್ ದ ಕ್ರೆಡಿಟ್ ವರ್ತಿನೆಸ್ ಅಂಡ್ ವರ್ಕ್ ಕಲ್ಚರ್ ನ ಬಿಲ್ಡ್ ಮಾಡೋದಕ್ಕೂ ಸಹ ಈ ವರ್ಕಿಂಗ್ ಕ್ಯಾಪಿಟಲ್ ನೆಸಸರಿ ಇದೆ. ಅಂದ್ರೆ ಟೈಮ್ಲಿ ಪೇಮೆಂಟ್ ಆಫ್ ಸ್ಯಾಲರೀಸ್ ನ ಕೊಡೋದಾಗ್ಲಿ ಅಥವಾ ಡೇ ಟು ಡೇ ಎಕ್ಸ್ಪೆನ್ಸಸ್ ನ ಮೀಟ್ ಮಾಡೋದಾಗ್ಲಿ. ಸೊ ಇಟ್ ವಿಲ್ ಕ್ರಿಯೇಟ್ ಅಂಡ್ ಬಿಲ್ಡ್ ದ ಕ್ರೆಡಿಟ್ ವರ್ತಿನೆಸ್ ಫಾರ್ ದ ಕಂಪನೀಸ್ ಅಂಡ್ ವರ್ಕ್ ಕಲ್ಚರ್ ನ ಬಿಲ್ಡ್ ಮಾಡುತ್ತೆ. ಟೈಮ್ಲಿ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಟೈಮ್ಲಿ ಸ್ಯಾಲರೀಸ್ ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೆಗೆಟಿವ್ ವರ್ಕ್ ಕಲ್ಚರ್ ಬಿಲ್ಡ್ ಆಗುತ್ತೆ. ವರ್ಕರ್ಸ್ ಎಂಪ್ಲಾಯೀಸ್ ಸರಿಯಾಗಿ ವರ್ಕ್ ಮಾಡೋದಿಲ್ಲ. ಓಕೆ, ಸೊ ಇನ್ ಆರ್ಡರ್ ಟು ಬಿಲ್ಡ್ ದ ಕ್ರೆಡಿಟ್ ವರ್ತಿನೆಸ್ ಅಂಡ್ ವರ್ಕ್ ಕಲ್ಚರ್, ಪಾಸಿಟಿವ್ ವರ್ಕ್ ಕಲ್ಚರ್ ನ ಬಿಲ್ಡ್ ಮಾಡೋದಕ್ಕೂ ಸಹ ಈ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಅಂಡ್ ಗುಡ್ ರೆಪ್ಯುಟೇಷನ್, ಸೊ ಯಾವಾಗ ಕಂಪನಿ ಅಂಡ್ ವೆನ್ ದ ಕಂಪನಿ ಇಶ್ಯೂ ಅಂಡ್ ವೆನ್ ದ ಕಂಪನಿ ಪೇ ದ ಸ್ಯಾಲರೀಸ್ ಅಂಡ್ ರೆಂಟ್ ಅಥವಾ ಅದರ್ ಕಾಸ್ಟ್ ನ ರೆಗ್ಯುಲರ್ ಆಗಿ ಏನಾದ್ರು ಕರೆಕ್ಟ್ ಆಗಿ ಪೇ ಮಾಡಿದ್ದೆ ಅಂತ ಹೇಳಿದ್ರೆ ಪಾಸಿಟಿವ್ ವರ್ಡ್ ಆಫ್ ಅಥವಾ ಪಾಸಿಟಿವ್ ವರ್ಡ್ ಆಫ್ ಮೌತ್ ಕಮ್ಯುನಿಕೇಶನ್ ಜನರೇಟ್ ಆಗುತ್ತೆ. ಸೊ ಹೀಗಾಗಿ ಗುಡ್ ರೆಪ್ಯುಟೇಷನ್ ಅಥವಾ ಟೈಮ್ಲಿ ಪೇಮೆಂಟ್ಸ್ ಡೆಫಿನೆಟ್ಲಿ ಫುಲ್ಫಿಲ್ ದ ಕಮಿಟ್ಮೆಂಟ್ಸ್ ಟು ದ ಬಿಸ್ನೆಸ್ ಆರ್ಗನೈಸೇಷನ್ಸ್. ಸೊ ವರ್ಡ್ ಆಫ್ ಮೌತ್ ಕಮ್ಯುನಿಕೇಶನ್ ಪಾಸಿಟಿವ್ ಆಗಿ ಹೋಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಇನ್ಕ್ರೀಸಸ್ ದ ಗುಡ್ ವಿಲ್ ಅಥವಾ ರೆಪ್ಯುಟೇಷನ್ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸೊ ದೀಸ್ ಆರ್ ದ ವೇರಿಯಸ್ ಇಂಪಾರ್ಟೆನ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತಾನೆ ನಾವು ಹೇಳಬಹುದು. ಸೊ ಜನರಲ್ ಆಗಿ ಓಕೆ. ಸೊ ಈಗ ಎವಿಲ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಡಿಸ್ಅಡ್ವಾಂಟೇಜಸ್ ಯಾವ ಕ್ರಿಟಿಸಿಸಮ್ಸ್ ಏನೇನು ಅಂತ ಹೇಳಿದ್ರೆ, ಈಗ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಇಟ್ ಈಸ್ ನೆಸಸರಿ ಫಾರ್ ದ ಕಂಪನೀಸ್ ಟು ಮೀಟ್ ದ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ ಅಂತಾನೆ ನಾವು ಹೇಳಬಹುದು. ಕರೆಕ್ಟ್ ಅಲ್ವಾ? ಸೊ ಹೀಗಾಗಿ ನೋಡಿ, ಲಿಕ್ವಿಡಿಟಿ ಕ್ರೈಸಿಸ್. ಏನಿದು ಲಿಕ್ವಿಡಿಟಿ ಕ್ರೈಸಿಸ್ ಅಂತ ಹೇಳಿದ್ರೆ, ಅಂದ್ರೆ ಈಗ ವರ್ಕಿಂಗ್ ಕ್ಯಾಪಿಟಲ್ ಒಂದು ಕಂಪನಿನಲ್ಲಿ ಇದೆ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಆಬ್ಲಿಕೇಶನ್ಸ್, ರೆಂಟ್ ನ ಪೇ ಮಾಡಬಹುದು, ಏನಾದ್ರೂ ಡೈಲಿ ಎಕ್ಸ್ಪೆನ್ಸಸ್ ನ ಪೇ ಮಾಡಬಹುದು. ಕರೆಕ್ಟ್ ಅಲ್ವಾ? ಇರೋದನ್ನೆಲ್ಲ ನಾವು ಕೊಟ್ಬಿಟ್ರೆ ಅಲ್ಲಿ ಲಿಕ್ವಿಡಿಟಿ ಕ್ರೈಸಿಸ್ ಶುರುವಾಗುತ್ತೆ. ಅಂದ್ರೆ ಇರೋ ವರ್ಕಿಂಗ್ ಕ್ಯಾಪಿಟಲ್ ನೆಲ್ಲ ನಾವು ಕೊಡ್ತಾ ಬರ್ತಿದೀವಿ ಅಂತ ಹೇಳಿದ್ರೆ ಆ ಒಂದು ಫಂಡ್ಸ್ ಬಂದ್ಬಿಟ್ಟು ಕಂಪನಿನಲ್ಲಿ ಖಾಲಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇನ್ಅಡಿಕ್ವೇಟ್ ಯಾವಾಗ ಖಾಲಿ ಆಗುತ್ತೋ ಆಗ ಅದನ್ನ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ದಿಸ್ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಕೆನ್ ಲೀಡ್ ಟು ಎ ಲಿಕ್ವಿಡಿಟಿ ಕ್ರೈಸಿಸ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಅಂಡ್ ಇಟ್ ವಿಲ್ ಕ್ರಿಯೇಟ್ ದ ಕಾಂಪ್ಲೆಕ್ಸ್ ಸಿಚುವೇಶನ್ಸ್ ಫಾರ್ ದ ಬಿಸ್ನೆಸ್ ಆರ್ಗನೈಸೇಷನ್ ಟು ಮೀಟ್ ದ ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್. ಆ ಒಂದು ಸಿಚುವೇಶನ್ ನಾವು ಲಿಕ್ವಿಡಿಟಿ ಕ್ರೈಸಿಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ಜನರಲಿ ಇಟ್ ರೆಡ್ಯೂಸಸ್ ದ ಕ್ರೆಡಿಟ್ ವರ್ತಿನೆಸ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸೊ ಯಾವಾಗ ನಾವು ವರ್ಕಿಂಗ್ ಕ್ಯಾಪಿಟಲ್ ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಅಂತ ಹೇಳಿದ್ರೆ ಎಂಪ್ಲಾಯೀಸ್ಗೆ ಸರಿಯಾಗಿ ಸ್ಯಾಲರೀಸ್ ನ ಪೇ ಮಾಡೋದಕ್ಕಾಗೋದಿಲ್ಲ ಅಥವಾ ವೇಜಸ್ ನ ಪೇ ಮಾಡೋದಕ್ಕಾಗೋದಿಲ್ಲ, ರೆಂಟ್ ನ ಅಥವಾ ಕಾಸ್ಟ್ ನ ಸೇಲ್ ಅಥವಾ ಕಾಸ್ಟ್ ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದೆನ್ ಇಟ್ ವಿಲ್ ರೆಡ್ಯೂಸಸ್ ದ ಕ್ರೆಡಿಟ್ ವರ್ತಿನೆಸ್. ಟೈಮ್ಲಿ ಪೇಮೆಂಟ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಆ ಒಂದು ಕಂಪನಿ ಕ್ರೆಡಿಟ್ ವರ್ತಿನೆಸ್ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬಿಟ್ಟು ಹೇಳಬಹುದು. ನೆಕ್ಸ್ಟ್ ಲಾಸ್ಟ್ ಸೇಲ್ಸ್. ಯಾವಾಗ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಇರುತ್ತೋ ಆಗ ಡೆಫಿನೆಟ್ ಆಗಿ ಸೇಲ್ಸ್ ಅಲ್ಲಿ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ದ ಕೇಸ್. ದ ಬಿಸ್ನೆಸ್ ಮೇ ನಾಟ್ ಹ್ಯಾವ್ ದ ಸಫಿಶಿಯಂಟ್ ಇನ್ವೆಂಟರಿ. ಕರೆಕ್ಟ್ ಆಗಿ ಇನ್ವೆಂಟರಿನ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ವೆಂಟರಿ ಇಸ್ ನಥಿಂಗ್ ಬಟ್ ಸ್ಟಾಕ್ ಇಸ್ ಕಮ್ಸ್ ಅಂಡರ್ ಕರೆಂಟ್ ಅಸೆಟ್ಸ್. ಸೊ ಇನ್ವೆಂಟರಿನ ನಾವು ಯಾವಾಗ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಡೆಫಿನೆಟ್ಲಿ ನಾವು ಡಿಮ್ಯಾಂಡ್ ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಡ್ ಕಸ್ಟಮರ್ ಡಿಮ್ಯಾಂಡ್ಸ್ ಸಹ ನಾವು ರೀಚ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಕಾಸ್ ಆಫ್ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ಅಂಡ್ ಆಲ್ಸೋ ದ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ದ ಕಾಸ್ಟ್ ನ ಇನ್ಕ್ರೀಸ್ ಮಾಡುತ್ತೆ. ಡೆಫಿನೆಟ್ಲಿ ದ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಕ್ಯಾನ್ ಲೀಡ್ ಟು ದ ಇನ್ಕ್ರೀಸ್ ದ ಕಾಸ್ಟ್ಸ್ ಸಚ್ ಆಸ್ ಹೈಯರ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಥವಾ ಫೀಸ್ ನ ನಾವು ಪೇ ಮಾಡೋದ್ರಲ್ಲಿ ಲೇಟ್ ಆಗಬಹುದು. ಸೊ ಇದು ಡೆಫಿನೆಟ್ಲಿ ಇನ್ಕ್ರೀಸಸ್ ದಿ ಕಾಸ್ಟ್ ಫಾರ್ ದ ಬಿಸ್ನೆಸ್ ಆರ್ಗನೈಸೇಷನ್ ಅಂತಾನೆ ನಾವು ಹೇಳಬಹುದು. ಅಂಡ್ ಯಾವಾಗ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಇರುತ್ತೋ ಮೋಸ್ಟ್ ಆಫ್ ದ ಕೇಸಸ್ ಬಿಸ್ನೆಸ್ ಫೈಲೂರ್ಸ್ ನ ಅಥವಾ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಶಾರ್ಟ್ ಟರ್ಮ್ಸ್ ಅಥವಾ ಲಾಂಗ್ ಟರ್ಮ್ ಗೋಲ್ಸ್ ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಯಾಲರೀಸ್ ನ ಕರೆಕ್ಟ್ ಆಗಿ ಪೇ ಮಾಡಿಲ್ಲ ಅಂತ ಹೇಳಿದ್ರೆ, ರೆಂಟ್ ನ ಕರೆಕ್ಟ್ ಆಗಿ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಅಥವಾ ವೇಜಸ್ ಅಥವಾ ಅದರ್ ಕಾಸ್ಟ್ ನ ಏನಾದ್ರೂ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದೇರ್ ಇಸ್ ಎ ಬಿಸ್ನೆಸ್ ಫೈಲೂರ್ಸ್ ಅಂತಾನೆ ನಾವು ಹೇಳಬಹುದು. ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ದೀಸ್ ಪಾಯಿಂಟ್ಸ್ ಆರ್ ಕನ್ಸಿಡರ್ಡ್ ಆಸ್ ದ ಎವಿಲ್ಸ್ ಆಫ್ ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ಇನ್ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಯಾವ್ಯಾವುದಕ್ಕೆ ಲೀಡ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡಿದೀವಿ. ಕರೆಕ್ಟ್ ಅಲ್ವಾ? ಅಂಡ್ ನೆಕ್ಸ್ಟ್ ನಾವು ಏನ್ ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ರೆ ಯಾವ ಫ್ಯಾಕ್ಟರ್ಸ್ ಬಂದು ಈ ಒಂದು ವರ್ಕಿಂಗ್ ಕ್ಯಾಪಿಟಲ್ ನ ಮ್ಯಾನೇಜ್ ಮಾಡೋದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು
ಡಿಸ್ಕಷನ್ ಮಾಡೋಣ. ಸಿ ದ ಡಿಟರ್ಮಿನೆಂಟ್ಸ್ ಆರ್ ದ ವೇರಿಯಸ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ನ ಕಂಪನಿನಲ್ಲಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಯಾವ ಫ್ಯಾಕ್ಟರ್ಸ್ ಬಂದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ಜನರಲ್ ಆಗಿ ಡಿಸ್ಕ್ರಿಪ್ಷನ್ಸ್ ನ ಕೊಟ್ಟಿದ್ದಾರೆ. ದಟ್ ಈಸ್ ದ ಫ್ಯಾಕ್ಟರ್ಸ್ ನೇಚರ್ ಆಫ್ ಬಿಸ್ನೆಸ್ ಅಂತಾನೆ ಇರಬಹುದು, ಅಥವಾ ಸ್ಕೇಲ್ ಆಫ್ ಆಪರೇಷನ್ಸ್ ಅಂಡ್ ಬಿಸ್ನೆಸ್ ಸೈಕಲ್ ಫ್ಲಕ್ಚುಯೇಷನ್ಸ್ ಅನ್ಬೋದು, ಸೀಸನಲ್ ಫ್ಯಾಕ್ಟರ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಪ್ರೊಡಕ್ಷನ್ ಸೈಕಲ್ ಅಂಡ್ ಕ್ರೆಡಿಟ್ ಅಲೌಡ್ and the credit availability and operating efficiency or operational efficiency, availability of raw materials and the level of competition, inflation and growth prospectus. So ಇವೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ವರ್ಕಿಂಗ್ ಕ್ಯಾಪಿಟಲ್ ನ ಕಂಪನಿನಲ್ಲಿ ಮ್ಯಾನೇಜ್ ಮಾಡೋದಕ್ಕೆ. ಸೊ ಯಾವ ರೀತಿನಲ್ಲಿ ನೇಚರ್ ಆಫ್ ಬಿಸ್ನೆಸ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಯಾವ್ದಾದ್ರು ಸರಿ ಟ್ರೇಡಿಂಗ್ ಕಂಪನಿ ಅಥವಾ ರಿಟೇಲ್ ಶಾಪ್ ಆಗಿರಬಹುದು, ಅಥವಾ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ರಿಟೇಲ್ ಶಾಪ್ಸ್ ಗಳಿಗೆ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ they require less working capital. ಅದೇ ಹೋಲ್ಸೇಲ್ ಬಿಸ್ನೆಸ್ ಅಥವಾ ಬಿಗ್ ಬಿಸ್ನೆಸ್ will require the much working capital. ಸೊ ಈಗ ಚಿಕ್ಕ ಕಂಪನಿ ಅಥವಾ ದೊಡ್ಡ ಕಂಪನಿ ಆಗಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ನ ಮ್ಯಾನೇಜ್ ಮಾಡೋದ್ರಲ್ಲಿ ಎಫೆಕ್ಟ್ ಆಗುತ್ತೆ. ಚಿಕ್ಕ ಕಂಪನಿಗಳಿಗೆ ಲಿಟಲ್ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ ಟು ರನ್ ದ ಬಿಸ್ನೆಸ್ ಆಕ್ಟಿವಿಟೀಸ್, ಅಂಡ್ ದೊಡ್ಡ ಕಂಪನಿ ಹೋಲ್ಸೇಲ್ ಸೆಕ್ಟರ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನೀಡ್ ಮಚ್ ವರ್ಕಿಂಗ್ ಕ್ಯಾಪಿಟಲ್ ಅಂಡ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಹಾಗಾಗಿ ದಿಸ್ ನೇಚರ್ ಆಫ್ ಬಿಸ್ನೆಸ್ ವಿಲ್ ಅಫೆಕ್ಟ್ ದ ವರ್ಕಿಂಗ್ ಕ್ಯಾಪಿಟಲ್ ಅಂತಾನೆ ನಾವು ಹೇಳಬಹುದು. ಅಂಡ್ ದಟ್ ಈಸ್ ಅ ಸ್ಕೇಲ್ ಆಫ್ ಆಪರೇಷನ್ಸ್, ದಟ್ ಈಸ್ ಅ ಸ್ಮಾಲ್ ಸ್ಕೇಲ್ ಅಂಡ್ ಮೀಡಿಯಂ ಸ್ಕೇಲ್ ಅಂಡ್ ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಆ ಸ್ಕೇಲ್ ಆಫ್ ಆಪರೇಷನ್ಸ್ ಅಂಡ್ ಲೆವೆಲ್ ಆಫ್ ಆಪರೇಷನ್ಸ್ ಗೆ ತಕ್ಕಂಗೆ ವರ್ಕಿಂಗ್ ಕ್ಯಾಪಿಟಲ್ ನ ಡಿಸೈಡ್ ಮಾಡಬೇಕು ಅಂತ ಆದ್ರೆ ದಟ್ ಸ್ಕೇಲ್ ಆಫ್ ಆಪರೇಷನ್ ವಿಲ್ ಆಲ್ಸೋ ಅಫೆಕ್ಟ್ ಆರ್ ಡಿಟರ್ಮಿನೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತಾನೆ ನಾವು ಹೇಳಬಹುದು. ಅಂಡ್ ಬಿಸ್ನೆಸ್ ಸೈಕಲ್ ಫ್ಲಕ್ಚುಯೇಷನ್ಸ್. ಸೊ ಇಲ್ಲಿ ಬಿಸ್ನೆಸ್ ಸೈಕಲ್ ಅಂತ ಹೇಳಿದ್ರೆ ಬೂಮ್, ರಿಸೆಷನ್ ಅಂಡ್ ಡಿಪ್ರೆಷನ್. ಸೊ ಈ ಒಂದು ಸಿಚುವೇಶನ್ಸ್ ಗಳಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಡೆಫಿನೆಟ್ ಆಗಿ ಚೇಂಜಸ್ ಆಗೇ ಆಗುತ್ತೆ, ಕರೆಕ್ಟ್ ಅಲ್ವಾ? ಅಂಡ್ ಯು ಸಿ ಇನ್ ಕೇಸ್ ಆಫ್ ಬೂಮ್ ಪೀರಿಯಡ್ ವಿಚ್ ರಿಸಲ್ಟ್ಸ್ ಇನ್ ಮೋರ್ ಡಿಮ್ಯಾಂಡ್, ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಅಂಡ್ ಮೋರ್ ಸ್ಟಾಕ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಬಿಕಾಸ್ ಆಫ್ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ, ಬಿಕಾಸ್ ಆಫ್ ಪ್ರೊಡಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇಂತಹ ಒಂದು ಸಿಚುವೇಶನ್ಸ್ ಅಲ್ಲಿ ಏನು ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ, ಓಕೆ, ಟು ಮೀಟ್ ದ ಡಿಮ್ಯಾಂಡ್, ಟು ಮೀಟ್ ಅಂಡ್ ಟು ಪ್ರೊಡ್ಯೂಸ್ ದ ಪ್ರೊಡಕ್ಷನ್. ಅಂಡ್ ಬೂಮ್ ಪೀರಿಯಡ್ ಅಲ್ಲಿ ಜಾಸ್ತಿ ಬೇಕಾಗಿರೋದ್ರಿಂದ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಮೇಂಟೈನ್ ಮಾಡ್ತಾ ಬರ್ತೀವಿ. ಸೊ ಇದೇ ರೀತಿನಲ್ಲಿ ರಿಸೆಷನ್ ಮತ್ತೆ ಡಿಪ್ರೆಷನ್, ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲೂ ಸಹ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಆಗೋದ್ರಿಂದ ಬಿಸಿನೆಸ್ ಲೈಫ್ ಸೈಕಲ್ ಅಂಡ್ ಬಿಸಿನೆಸ್ ಸೈಕಲ್ ಇಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ ವಿಚ್ ಅಫೆಕ್ಟ್ ದ ವರ್ಕಿಂಗ್ ಕ್ಯಾಪಿಟಲ್ ಅಂತಾನೆ ನಾವು ಹೇಳಬಹುದು. ಅಂಡ್ ಸೀಸನಲ್ ಫ್ಯಾಕ್ಟರ್ಸ್, ಓಕೆ, ಈಗ ಫಾರ್ ಎಕ್ಸಾಂಪಲ್ ಸಮ್ಮರ್ ಸೀಸನ್ ಇದೆ, ಕರೆಕ್ಟ್ ಅಲ್ವಾ? ಸೊ ವಿಂಟರ್ ಸೀಸನ್ ಈಗ ಐಸ್ ಕ್ರೀಮ್ ಕಂಪನೀಸ್ ನೀಡ್ ವರ್ಕಿಂಗ್ ಕ್ಯಾಪಿಟಲ್ ಮೋರ್ ಬಿಕಾಸ್ ಐಸ್ ಕ್ರೀಮ್ಸ್ ಮತ್ತೆ ಕೂಲ್ ಡ್ರಿಂಕ್ಸ್ ಜಾಸ್ತಿ ಮಾರಾಟ ಆಗುತ್ತೆ, ಓಕೆ, ಜಾಸ್ತಿ ಸೇಲ್ ಆಗುತ್ತೆ. ಅಂಡ್ ವಿಂಟರ್ ಸೀಸನ್ ಸ್ವೆಟರ್ಸ್ ಕಂಪನೀಸ್, ಸ್ವೆಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಂಡ್ ಕಾಟನ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಈ ಕಂಪನೀಸ್ಗೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಸಿ ದ ಸೀಸನಲ್ ಫ್ಲಕ್ಚುಯೇಷನ್ ವಿಲ್ ಆಲ್ಸೋ ಎಫೆಕ್ಟ್ ದಿ ಮೇಂಟೆನೆನ್ಸ್ ಆಫ್ ದ ವರ್ಕಿಂಗ್ ಕ್ಯಾಪಿಟಲ್ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್. ಅದೇ ರೀತಿನಲ್ಲಿ ಅಡ್ವಾನ್ಸ್ ಟೆಕ್ನಾಲಜೀಸ್ ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು ಸಹ ಅಂತಹ ಒಂದು ಕಂಪನೀಸ್ ವರ್ಕಿಂಗ್ ಕ್ಯಾಪಿಟಲ್ ನ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಅಂಡ್ ಆಲ್ಸೋ ದ ಪ್ರೊಡಕ್ಷನ್ ಸ್ಟೇಜಸ್, ಪ್ರೊಡಕ್ಷನ್ ಪ್ರಾಡಕ್ಟ್ ಅಥವಾ ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತಾನೆ ನಾವು ಹೇಳ್ಬೋದು. ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ, ಸ್ಯಾಚುರೇಷನ್, ಡಿಕ್ಲೈನ್, ಈ ಸ್ಟೇಜಸ್ ಅಲ್ಲೂ ಸಹ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಈಸ್ ಫ್ಲಕ್ಚುಯೇಟಿಂಗ್ ಅಕಾರ್ಡಿಂಗ್ ಟು ದ ಸ್ಟೇಜಸ್. ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಜಾಸ್ತಿ ಅಥವಾ ತುಂಬಾ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ ಬಿಕಾಸ್ ಇಟ್ ಈಸ್ ಅ ಬಿಗಿನಿಂಗ್ ಸ್ಟೇಜ್, ಓಕೆ. ಸೊ ಇದರಲ್ಲಿ ಜನರಲ್ ಆಗಿ ನಾವು ಬೇರೆ ಸಬ್ಜೆಕ್ಟ್ಸ್ ಗಳಲ್ಲಿ ಬೇರೆ ಕಾನ್ಸೆಪ್ಟ್ಸ್ ನ ಡಿಸ್ಕಷನ್ ಮಾಡುವಾಗ ಡಿಸ್ಕಷನ್ ಮಾಡಿದ್ವಿ ಕ್ಲಾಸ್ ಅಲ್ಲಿ. ಅಂಡ್ ಅಡ್ವಾನ್ಸ್ ಟೆಕ್ನಾಲಜೀಸ್ ನ ಅಡಾಪ್ಟ್ ಮಾಡ್ಕೋಬೇಕಂದ್ರೂ ಸಹ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಸಿ ಇಫ್ ಎ ಕಂಪನಿ ಯೂಸಿಂಗ್ ದ ಲೇಬರ್ intensive techniques, it require more working capital because it is necessary to maintain the cash flow for making the payments to the labor, ರೈಟ್? ಸೊ ಹಾಗಾಗಿ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಸಹ ಮತ್ತು ಪ್ರೊಡಕ್ಷನ್ ಲೈಫ್ ಸೈಕಲ್ ಸಹ ವರ್ಕಿಂಗ್ ಕ್ಯಾಪಿಟಲ್ ನ ಮೇಂಟೈನ್ ಮಾಡೋದಕ್ಕೆ ಅಫೆಕ್ಟ್ ಆಗುತ್ತೆ. ಅಂಡ್ ಕ್ರೆಡಿಟ್ ಅಲೌಡ್, ಸೊ ಕ್ರೆಡಿಟ್ ಅಲೌಡ್ ಪಾಲಿಸಿ ಅಂತ ಹೇಳಿದ್ರೆ ಅಥವಾ ಕ್ರೆಡಿಟ್ ಪಾಲಿಸಿ ಅಂತಾನೆ ನಾವು ಕರಿಬಹುದು. ದಟ್ ಈಸ್ ಕಂಪನಿ ಡಿಪೆಂಡ್ಸ್ ಆನ್ ದ ವೇರಿಯಸ್ ಫ್ಯಾಕ್ಟರ್ಸ್ ಲೈಕ್ ಕ್ಲೈಂಟ್ಸ್ ಕ್ರೆಡಿಟ್ ವರ್ತಿನೆಸ್ ಅಂತ ಹೇಳಿದ್ರೆ ಕ್ಲೈಂಟ್ಸ್ ಬಂದ್ಬಿಟ್ಟು ರೀಪೇಮೆಂಟ್ ಮಾಡ್ತಾರಾ ಇಲ್ವಾ. ಅಂಡ್ ಇಂಡಸ್ಟ್ರಿ ನಾರ್ಮ್ಸ್, ಎ ಕಂಪನಿ ಫಾಲೋಯಿಂಗ್ ದ ಲಿಬರಲ್ ಕ್ರೆಡಿಟ್ ಪಾಲಿಸಿ ವಿಲ್ ಆಲ್ಸೋ ರಿಕ್ವೈರ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್.
ಕರೆಕ್ಟ್ ಅಲ್ವಾ? ಸೊ ಹೀಗಾಗಿ ಈ ವರ್ಕಿಂಗ್ ಕ್ಯಾಪಿಟಲ್ಸ್ ನ ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಕಂಪನಿ ಸ್ಟ್ರಕ್ಚರ್ ಇಸ್ ಆಲ್ಸೋ ಅಫೆಕ್ಟ್ ದ ವರ್ಕಿಂಗ್ ಕ್ಯಾಪಿಟಲ್ ಮೇಂಟೆನೆನ್ಸ್ ಅಂತಾನೆ ನಾವು ಹೇಳ್ಬೋದು. ಅಂದ್ರೆ ದ ಆವರೇಜ್ ಪೀರಿಯಡ್ ಆಫ್ ಕಲೆಕ್ಷನ್ ಆಫ್ ದ ಸೇಲ್ ಪ್ರೊಸೀಡ್ಸ್ ಇಸ್ ನೋನ್ ಆಸ್ ದ ಕ್ರೆಡಿಟ್ ಪಾಲಿಸಿ ಅಂತ ನಾವು ಹೇಳ್ಬಹುದು. ಅಂದ್ರೆ ಸೊ ಈ ಕ್ರೆಡಿಟ್ ಪಾಲಿಸಿ ಆಫ್ ದ ಕಂಪನಿ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಫ್ಯಾಕ್ಟರ್ಸ್. ಅಂದ್ರೆ ಕ್ಲೈಂಟ್ಸ್ ಕ್ರೆಡಿಟ್ ವರ್ತಿನೆಸ್ ಮೇಲೆ ಅಥವಾ ಇಂಡಸ್ಟ್ರಿ ನಾರ್ಮ್ಸ್ ಮೇಲೆ ಯಾವ ರೀತಿನಲ್ಲಿ ಆ ಇಂಡಸ್ಟ್ರಿ ನಾರ್ಮ್ಸ್ ಕ್ರೆಡಿಟ್ ನ ಅಲೋ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಸಪ್ಲೈ ಮಾಡಿರೋರು ಇನ್ ಕೇಸ್ ಲೇಟ್ ಆಗಿ ಕೊಡಿ ಪೇಮೆಂಟ್ಸ್ ಪರವಾಗಿಲ್ಲ ಅಂತ ಹೇಳಿದ್ರೆ, ಆ ಲೇಟ್ ಆಗಿ ಕೊಡಿ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ನಾವು ಆ ಕೊಡೋ ಅಮೌಂಟ್ ನ ಕಂಪನಿನಲ್ಲೇ ಇಟ್ಕೋಬಹುದು ಅಲ್ವಾ? ಈಗ ಸಪ್ಲೈಯರ್ ಬಂದ್ಬಿಟ್ಟು ಬೇಗ ಕೊಡಿ ಅಂತ ಹೇಳಿದ್ರೆ ವಿ ವಿಲ್ ಗೋಯಿಂಗ್ ಟು ಪೇ ದಟ್ ರಿಸರ್ವ್ಡ್ ಫಂಡ್. ಕರೆಕ್ಟ್ ಅಲ್ವಾ? ಸೊ ದಿಸ್ ಕ್ರೆಡಿಟ್ ಅಲೋನೆಸ್ ಅಂಡ್ ಕ್ರೆಡಿಟ್ ಪಾಲಿಸೀಸ್ ಆಲ್ಸೋ ಅಫೆಕ್ಟ್ ದ ಕಂಪನಿ ಟು ಮೇಂಟೈನ್ ದ ವರ್ಕಿಂಗ್ ಕ್ಯಾಪಿಟಲ್ ಆರ್ ನಾಟ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಅದೇ ರೀತಿನಲ್ಲಿ ಕ್ರೆಡಿಟ್ ಅವೈಲಬಿಲಿಟಿ. ಸೊ ಸಿಮಿಲರ್ ವೇನಲ್ಲಿ ನಾವು ಇದು ಅರ್ಥ ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ಅ ಟೈಮ್ ಪೀರಿಯಡ್, ಟೈಮ್ ಡ್ಯೂರೇಷನ್. ಸಪ್ಲೈಯರ್ ಏನಾದ್ರು ಫೋರ್ಸ್ ಮಾಡಿದ್ದಾರೆ ನೀವು ಕೊಟ್ಬಿಡಿ ಅಮೌಂಟ್ ಅಂತ ಹೇಳಿದ್ರೆ ವಿ ನೀಡ್ ಟು ಪೇ. ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ನ ಜಾಸ್ತಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ಇಫ್ ದ ಸಪ್ಲೈಯರ್ ಗಿವ್ಸ್ ದ ಟೈಮ್ ಪೀರಿಯಡ್ ಟು ರೀಪೇ ದಟ್ ಕ್ರೆಡಿಟ್ ಅಮೌಂಟ್ ಟು ದ ಸಪ್ಲೈಯರ್, ಸೊ ಹಾಗಾಗಿ ಆ ಅಮೌಂಟ್ ನ ನಾವು ಬೇರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಯೂಟಿಲೈಸ್ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಕೋಬಹುದು. ಸೊ ಈ ಕ್ರೆಡಿಟ್ ಅವೈಲಬಿಲಿಟಿ ಅಂಡ್ ಕ್ರೆಡಿಟ್ ಪಾಲಿಸೀಸ್ ಆಲ್ಸೋ ಅಫೆಕ್ಟ್ ದ ಮೇಂಟೆನೆನ್ಸ್ ಆಫ್ ದ ವರ್ಕಿಂಗ್ ಕ್ಯಾಪಿಟಲ್, ರೈಟ್? ಸೊ ಆಪರೇಷನಲ್ ಎಫಿಷಿಯನ್ಸೀಸ್ ಆಲ್ಸೋ ಅಫೆಕ್ಟ್ ದಿ ವರ್ಕಿಂಗ್ ಕ್ಯಾಪಿಟಲ್ ಮೇಂಟೆನೆನ್ಸ್. ಅಂದ್ರೆ ಆಪರೇಷನಲ್ ಎಫಿಷಿಯನ್ಸಿ ಜಾಸ್ತಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ದ ಕಂಪನಿ ನೀಡ್ ಮೋರ್ ವರ್ಕಿಂಗ್ ಕ್ಯಾಪಿಟಲ್. ಆಪರೇಷನಲ್ ಎಫಿಷಿಯನ್ಸಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಹಾಗಾಗಿ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ನಾವು ಹೇಳಬಹುದು. ಅವೈಲಬಿಲಿಟಿ ಆಫ್ ದಿ ರಾ ಮೆಟೀರಿಯಲ್ಸ್. ರಾ ಮೆಟೀರಿಯಲ್ಸ್ ಇಸ್ ಆಲ್ಸೋ, ಈಗ ಫಾರ್ ಎಕ್ಸಾಂಪಲ್ ಈಗ ಜನರಲ್ ಆಗಿ ಒಂದು ಕಂಪನಿಗೆ ರಾ ಮೆಟೀರಿಯಲ್ಸ್ ಸಿಗ್ತಿದೆ ಅಂದ್ರೆ ರೆಡಿಮೇಡ್ ಸಪ್ಲೈ ಸಿಗ್ತಿದೆ ಅಂತ ಹೇಳಿದ್ರೆ, ಇನ್ಪುಟ್ಸ್ ಸಿಗ್ತಿದೆ ಅಂತ ಹೇಳಿದ್ರೆ, ದೆನ್ ದ ಫರ್ಮ್ ಕೆನ್ ಈಸಿಲಿ ಮ್ಯಾನೇಜ್ ವಿತ್ ಲೆಸ್ ವರ್ಕಿಂಗ್ ಕ್ಯಾಪಿಟಲ್. ಕರೆಕ್ಟ್ ಅಲ್ವಾ? ಇನ್ ಕೇಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ನ ಬೇರೆ, ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ನ ಜಾಸ್ತಿ ಮೇಂಟೈನ್ ಮಾಡಬೇಕು. ಬಿಕಾಸ್ ನಾನ್ ಅವೈಲಬಿಲಿಟಿ ಆಫ್ ದ ರಾ ಮೆಟೀರಿಯಲ್ಸ್ ಬೇರೆ ಕಡೆಯಿಂದ ತರಿಸೋದಾಗ್ಲಿ ಇಮಿಡಿಯೇಟ್ ಡಿಸಿಷನ್ಸ್ ತಗೊಳ್ಳೋದಕ್ಕಾಗ್ಲಿ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಈಸಿಯಾಗಿ ಸಿಕ್ಕಿದೆ ಅಂತ ಹೇಳಿದ್ರೆ ಲೋ ವರ್ಕಿಂಗ್ ಕ್ಯಾಪಿಟಲ್ ನ ಮೇಂಟೈನ್ ಮಾಡ್ಕೋಬಹುದು. ಸೊ ದೇರ್ ಫೋರ್ ದಿಸ್ ವಿಲ್ ಆಲ್ಸೋ ಅಫೆಕ್ಟ್ ದಿ ಮೇಂಟೆನೆನ್ಸ್ ಆಫ್ ದಿ ವರ್ಕಿಂಗ್ ಕ್ಯಾಪಿಟಲ್ ಅಂತಾನೆ ನಾವು ಹೇಳಬಹುದು. ಅಂಡ್ ಸಿಮಿಲರ್ಲಿ ಲೆವೆಲ್ ಆಫ್ ಕಾಂಪಿಟೇಷನ್. ಸೊ ಕಾಂಪಿಟೇಷನ್ ಸಹ ವರ್ಕಿಂಗ್ ಕ್ಯಾಪಿಟಲ್ ಮೇಂಟೆನೆನ್ಸ್ ಗೆ affect ಆಗುತ್ತೆ. So if there is a competition in the market, then the company will have to follow the liberal credit policy for supplying the goods on time. So ಯಾವಾಗ ಈ ಕ್ರೆಡಿಟ್ ಪಾಲಿಸಿ, ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಪಾಲಿಸಿ ಆಗ್ಲೇ ಡಿಸ್ಕಷನ್ ಮಾಡಿದ್ವಿ. ಸೊ ಈ ಒಂದು ಲೆವೆಲ್ ಆಫ್ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರೆ ಸಪ್ಲೈಯರ್ಸ್ ಅಥವಾ ಕಸ್ಟಮರ್ಸ್ ಡಿಸಿಷನ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ. ವೆನ್ ದ ಡಿಸಿಷನ್ಸ್ ಅಂಡ್ ಸಪ್ಲೈಯರ್ ಕ್ರೆಡಿಟ್ ಪಾಲಿಸಿ ವಿಲ್ ಅಫೆಕ್ಟ್ ಆರ್ ಚೇಂಜಸ್ ಅಂಡ್ ಮಾಡಿಫಿಕೇಶನ್ಸ್ ಆರ್ ಫ್ಲಕ್ಚುಯೇಟ್ ಆಯ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅಫೆಕ್ಟ್ ಆನ್ ದ ವರ್ಕಿಂಗ್ ಕ್ಯಾಪಿಟಲ್ ಅಂತಾನೆ ನಾವು ಹೇಳಬಹುದು. ಓಕೆ, ಸೊ ಯಾವಾಗ ಕ್ರೆಡಿಟ್ ಪಾಲಿಸಿ ಅಥವಾ ಸಪ್ಲೈಯಿಂಗ್ ಗೂಡ್ಸ್ ಆನ್ ಟೈಮ್ ಅಥವಾ ಟೈಮಿಂಗ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ will have to maintain the higher inventory. Okay, competition ಅಲ್ಲಿ ನಾವು ಹೈಯರ್ ಇನ್ವೆಂಟರಿ ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಇನ್ ಆರ್ಡರ್ ಟು ಮೀಟ್ ದ ಡಿಮ್ಯಾಂಡ್. ಕರೆಕ್ಟ್ ಅಲ್ವಾ? ಸೊ ಯಾವಾಗ ಡಿಮ್ಯಾಂಡ್ ನ ಮೀಟ್ ಮಾಡೋದಕ್ಕೆ ನಾವು ಅಥವಾ ಕಾಂಪಿಟೇಷನ್ ನ ಮೀಟ್ ಮಾಡೋದಕ್ಕೆ ಹೈಯರ್ ಇನ್ವೆಂಟರಿ ನ ಮೇಂಟೈನ್ ಮಾಡಬೇಕಾಗುತ್ತೆ, ಆಗ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಸೊ ದಟ್ಸ್ ವೈ ದ ಲೆವೆಲ್ ಆಫ್ ಕಾಂಪಿಟೇಷನ್ ಇಸ್ ಆಲ್ಸೋ ಅಫೆಕ್ಟ್ ದಿ ವರ್ಕಿಂಗ್ ಕ್ಯಾಪಿಟಲ್ ಡಿಸಿಷನ್ಸ್ ಅಂತಾನೆ ನಾವು ಹೇಳಬಹುದು. ಇನ್ಫ್ಲೇಷನ್. ಸೊ ಇನ್ಫ್ಲೇಷನ್ ಇಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ದ ಪ್ರೈಸ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಕಾಸ್ಟ್ ಆಫ್ ಲೇಬರ್ ಜಾಸ್ತಿ ಇರುತ್ತೆ ಅಂಡ್ ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಇರುತ್ತೆ, ಅಥವಾ ಕಾಸ್ಟ್ಸ್ ಏನ್ ಇನ್ಕರ್ ಆಗುತ್ತೆ ಅದು ಸಹ ಜಾಸ್ತಿ ಇನ್ಕರ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ವರ್ಕಿಂಗ್ ಕ್ಯಾಪಿಟಲ್ ಸಹ ಇನ್ಫ್ಲೇಷನ್ ಪೀರಿಯಡ್ ಅಲ್ಲಿ ಜಾಸ್ತಿ ಮೇಂಟೈನ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಗ್ರೋತ್ ಪ್ರಾಸ್ಪೆಕ್ಟಸ್ ಇಸ್ ಆಲ್ಸೋ ಒನ್ ಆಫ್ ದಿ ಡಿಟರ್ಮಿನೆಂಟ್ ಫ್ಯಾಕ್ಟರ್ are affecting the working capital ಅಂತಾನೆ ನಾವು ಹೇಳಬಹುದು. ಫಾರ್ ಎಕ್ಸಾಂಪಲ್, ಇಫ್ ಎ ಫರ್ಮ್ ಈಸ್ ಪ್ಲಾನಿಂಗ್ ಆನ್ ಎಕ್ಸ್ಪ್ಯಾಂಡಿಂಗ್ ಇಟ್ಸ್ ಬಿಸಿನೆಸ್ ಆಪರೇಷನ್ಸ್ ಅಥವಾ ಮಾಡಿಫಿಕೇಶನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಗ್ರೋತ್ ಆಗೋದಕ್ಕೆ ಟ್ರೈ ಮಾಡ್ತಿದೆ. ಸೊ ಆ ಗ್ರೋತ್ ಪ್ರಾಸ್ಪೆಕ್ಟಸ್ ಸಹ ವರ್ಕಿಂಗ್ ಕ್ಯಾಪಿಟಲ್ ನ ಮ್ಯಾನೇಜ್ ಮಾಡೋದಕ್ಕೆ ಹೇಳುತ್ತೆ ಕಂಪನಿಗೆ. ಸೊ ದೇರ್ ಫೋರ್ ದ ಗ್ರೋತ್ ಪ್ರಾಸ್ಪೆಕ್ಟಸ್ ಇಸ್ ಆಲ್ಸೋ ಒನ್ ಆಫ್ ದಿ ಡಿಟರ್ಮಿನೆಂಟ್ ಆರ್ ಫ್ಯಾಕ್ಟರ್ ದಟ್ ಅಫೆಕ್ಟಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ ಅಂತಾನೆ ನಾವು ಹೇಳಬಹುದು. ಸೊ ಇಲ್ಲಿ ಜನರಲ್ ಆಗಿ ಈ ಒಂದು ಫ್ಯಾಕ್ಟರ್ಸ್ ನಾವು ಲಿಸ್ಟ್ ಔಟ್ ಮಾಡಿ ಡಿಸ್ಕಷನ್ ಮಾಡಿದ್ವಿ. ಓಕೆ, ದೀಸ್ ಆರ್ ದ ವೇರಿಯಸ್ ಫ್ಯಾಕ್ಟರ್ಸ್ ಆರ್ ಡಿಟರ್ಮಿನೆಂಟ್
ಆಫ್ ವರ್ಕಿಂಗ್ ಕ್ಯಾಪಿಟಲ್, ಈ ಒಂದು ಫ್ಯಾಕ್ಟರ್ಸ್ ಕಂಪನೀಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಳಬಹುದು. ಸೊ ಜನರಲಿ ವರ್ಕಿಂಗ್ ಕ್ಯಾಪಿಟಲ್ ನ ನಾವು ಮ್ಯಾನೇಜ್ ಮಾಡ್ಬೇಕಂತ ಹೇಳಿದ್ರೆ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆದ್ರೂ ಸಹ ದರ್ ಇಸ್ ಸಮ್ ಸೋರ್ಸಸ್, ಇಂಟರ್ನಲ್ ಸೋರ್ಸ್ ಆಗಿರಬಹುದು ಅಥವಾ ಎಕ್ಸ್ಟರ್ನಲ್ ಸೋರ್ಸಸ್ ಆಗಿರಬಹುದು ಅಥವಾ ಸ್ಪಾಂಟೇನಿಯಸ್ ಸೋರ್ಸಸ್ ಅಂಡ್ ಶಾರ್ಟ್ ಟರ್ಮ್ ಸೋರ್ಸಸ್ ಅಂಡ್ ಲಾಂಗ್ ಟರ್ಮ್ ಸೋರ್ಸಸ್ ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಯಾವ ಸೋರ್ಸಸ್ ಬಂದ್ಬಿಟ್ಟು ವರ್ಕಿಂಗ್ ಕ್ಯಾಪಿಟಲ್ ನ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಸೊ ಇಲ್ಲಿ ಸ್ಪಾಂಟೇನಿಯಸ್ ಆಗಿ ನಾವು ಮ್ಯಾನೇಜ್ ಮಾಡೋ ವರ್ಕಿಂಗ್ ಕ್ಯಾಪಿಟಲ್ ಸೋರ್ಸಸ್ ಯಾವ್ಯಾವುದು ಅಂತ ಹೇಳಿದ್ರೆ, ಒಂದು ಟ್ರೇಡ್ ಕ್ರೆಡಿಟಾರ್ಸ್ ಅಂಡ್ ಸನ್ರಿ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ನೋಟ್ಸ್ ಪೇಯಬಲ್ ಅಂಡ್ ಅಕ್ರೂಡ್ ಎಕ್ಸ್ಪೆನ್ಸಸ್ ಅನ್ನೋದನ್ನ ನಾವು ಶಾರ್ಟ್ ಟರ್ಮ್ ದಟ್ ಈಸ್ ಸ್ಪಾಂಟೇನಿಯಸ್ ಸೋರ್ಸಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂದ್ರೆ ಈ ಸ್ಪಾಂಟೇನಿಯಸ್ ಸೋರ್ಸಸ್ ಅಲ್ಲೂ ಸಹ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಬರುತ್ತೆ, ಅಥವಾ ಇಂಟರ್ನಲ್ಸ್ ಮತ್ತೆ ಎಕ್ಸ್ಟರ್ನಲ್ ವರ್ಕಿಂಗ್ ಕ್ಯಾಪಿಟಲ್ ಸೋರ್ಸಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಇಲ್ಲಿ ಶಾರ್ಟ್ ಟರ್ಮ್ ಸೋರ್ಸಸ್ ಅಂತ ಹೇಳಿದ್ರೆ ಇಂಟರ್ನಲ್ ಸೋರ್ಸಸ್ ದಟ್ ಈಸ್ ಟ್ಯಾಕ್ಸ್ ಪ್ರಾವಿಷನ್ಸ್, ಡಿವಿಡೆಂಟ್ ಪ್ರಾವಿಷನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಶಾರ್ಟ್ ಟರ್ಮ್ ಅಂದ್ರೆ ಎಕ್ಸ್ಟರ್ನಲ್ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್, ಟ್ರೇಡ್ ಅಂಡ್ ಪಬ್ಲಿಕ್ ಡೆಪಾಸಿಟ್ಸ್, ಬಿಲ್ಸ್ ಡಿಸ್ಕೌಂಟಿಂಗ್ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಅದೇ ರೀತಿನಲ್ಲಿ ಲಾಂಗ್ ಟರ್ಮ್ ಸೋರ್ಸಸ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಅದರಲ್ಲೂ ಸಹ ಇಂಟರ್ನಲ್ ಸೋರ್ಸಸ್ ಅಂತ ಹೇಳ್ಬಿಟ್ಟು ಬರುತ್ತೆ ಮತ್ತೆ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಬರುತ್ತೆ. ಈ ಇಂಟರ್ನಲ್ ಸೋರ್ಸಸ್ ಅಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ ಅಥವಾ ಪ್ರಾಫಿಟ್ಸ್ ಮತ್ತೆ ಡಿಪ್ರಿಸಿಯೇಷನ್, ಓಕೆ, ಸೊ ಡಿಪ್ರಿಸಿಯೇಷನ್ ಸಹ ನಾವು ಇಂಟರ್ನಲ್ ಸೋರ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮತ್ತೆ ಲಾಂಗ್ ಟರ್ಮ್ ಎಕ್ಸ್ಟರ್ನಲ್ ಸೋರ್ಸಸ್ ಯಾವ್ದು ಅಂತ ಹೇಳಿದ್ರೆ ಶೇರ್ ಕ್ಯಾಪಿಟಲ್ ಇಂದ, ಲಾಂಗ್ ಟರ್ಮ್ ಡೆಪ್ಟ್ ಡಿಬೆಂಚರ್ಸ್ ಇಂದ ಅಥವಾ ಲೋನ್ಸ್ ಇಂದ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸೊ ಈಗ ಡಿಸ್ಕಷನ್ ಮಾಡೋಣ ಒನ್ ಬೈ ಒನ್. ಸ್ಪಾಂಟೇನಿಯಸ್ ಸೋರ್ಸಸ್ ಮತ್ತೆ ಈ ಒಂದು ಶಾರ್ಟ್ ಟರ್ಮ್ ಸೋರ್ಸಸ್ ಮತ್ತೆ ಲಾಂಗ್ ಟರ್ಮ್ ಸೋರ್ಸಸ್ ಯಾವ ರೀತಿಯಲ್ಲಿ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡೋಣ. ಸೊ ಮೊದಲನೇದಾಗಿ ಟ್ರೇಡ್ ಕ್ರೆಡಿಟ್. ಯಾವ ರೀತಿಯಲ್ಲಿ ಟ್ರೇಡ್ ಕ್ರೆಡಿಟ್ ಇಸ್ ದ ಸ್ಪಾಂಟೇನಿಯಸ್ ಸೋರ್ಸಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಜನರಲಿ ಬಿಸಿನೆಸ್ ಆರ್ಗನೈಸೇಷನ್ ಈ ಟ್ರೇಡ್ ಕ್ರೆಡಿಟ್ ಅಂತ ಹೇಳಿದ್ರೆ ಸಾಲ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಯಾರು ಸಾಲ ಕೊಡ್ತಾರೆ, ಒಬ್ರು ಬಿಸಿನೆಸ್ ಕಸ್ಟಮರ್ಗೆ ಸಾಲ ಕೊಡಬಹುದು ಅಥವಾ ಸಪ್ಲೈಯರ್ ಬಿಸಿನೆಸ್ಗೆ ಸಾಲ ಕೊಡಬಹುದು. ಕರೆಕ್ಟ್ ಅಲ್ವಾ? ಸೊ ದ ಕ್ರೆಡಿಟ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಕ್ರೆಡಿಟ್ ಬೈ ದ ಸಪ್ಲೈಯರ್. ನಾವು ಬಿಸ್ನೆಸ್ ಆಗಿ ಟ್ರೀಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈಗ ಒಂದು ಬಿಸ್ನೆಸ್ ನಮಗೆ ರಾ ಮೆಟೀರಿಯಲ್ಸ್ ನ ಸಪ್ಲೈ ಮಾಡ್ತಿದೆ ಅಂತ ಹೇಳಿದ್ರೆ ದ ಸಪ್ಲೈಯರ್ ವಿಲ್ ಗಿವ್ ದ ಎಕ್ಸ್ಟೆನ್ಷನ್ ಆಫ್ ಕ್ರೆಡಿಟ್ ಪೀರಿಯಡ್. ಯಾವಾಗ ಒಬ್ಬ ಸಪ್ಲೈಯರ್ ನಮಗೆ ಕ್ರೆಡಿಟ್ ನ ಅಥವಾ ಸಾಲವನ್ನ ಕೊಡೋದಕ್ಕೆ ಆ ಒಂದು ಟೈಮ್ ಪೀರಿಯಡ್ ನ ಎಕ್ಸ್ಟೆಂಡ್ ಮಾಡ್ತಾರೋ, ಆ ಟೈಮ್ ಪೀರಿಯಡ್ ಅಲ್ಲಿ ನಮಗೆ ಅಮೌಂಟ್ ಏನ್ ಕೊಡಬೇಕು ಅದನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಆಗಿ ಮೇಂಟೈನ್ ಮಾಡ್ಕೋಬಹುದು ಕಂಪನಿನಲ್ಲಿ. ದಟ್ ಅಮೌಂಟ್ ವಿಲ್ ಬಿ ಯುಟಿಲೈಸ್ಡ್ ಇನ್ ದ ಫರ್ದರ್ ಆಕ್ಟಿವಿಟೀಸ್ ಆರ್ ಈವೆಂಟ್ಸ್ ಇನ್ ದ ಬಿಸಿನೆಸ್ ಆರ್ಗನೈಸೇಷನ್. ಸೊ ಹಾಗಾಗಿ ಈ ಟ್ರೇಡ್ಗೆ ನಾವು ಟ್ರೇಡ್ ಮಾಡಿರೋದಕ್ಕೆ ಸಪ್ಲೈಯರ್ಸ್ ಏನಾದ್ರು ಕ್ರೆಡಿಟ್ ಪೀರಿಯಡ್ ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಸಾಲ ಏನು ನಾವು ಬೇರೆಯವ್ರಿಗೆ ಕೊಡಬೇಕು ಅದನ್ನ ಜನರಲ್ ಆಗಿ ನಾವು ಬೇರೆ ಆಕ್ಟಿವಿಟೀಸ್ಗೆ ಯುಟಿಲೈಸ್ ಮಾಡ್ಕೋಬಹುದು. ಸೊ ದೇರ್ ಫೋರ್ ಇಟ್ ಇಸ್ ಕಾಲ್ಡ್ ಅಸ್ ಸ್ಪಾಂಟೇನಿಯಸ್ ಸೋರ್ಸ್ ವಿಚ್ ಈಸ್ ಅಲ್ಟಿಮೇಟ್ಲಿ ಹೆಲ್ಪ್ಫುಲ್ ಟು ಮೇಂಟೈನ್ ದ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸೊ ಸನ್ರಿ ಕ್ರೆಡಿಟಾರ್ಸ್ ಇಸ್ ಆಲ್ಸೋ ಸಿಮಿಲರ್ ಟು ದ ಟ್ರೇಡ್ ಕ್ರೆಡಿಟಾರ್ಸ್. ಅಂದ್ರೆ ಯಾವಾಗ ನಮಗೆ ಸಪ್ಲೈಯರ್ ಬಂದ್ಬಿಟ್ಟು ನೀವು ಸಾಲನ ನೆಕ್ಸ್ಟ್ ಒಂದು 3 months 4 months 6 months 1 year ಆದ್ಮೇಲೆ ಕೊಡಬಹುದು ಅಂತ ಏನಾದ್ರು ಇದ್ರೆ ಆ ಟೈಮ್ ಡ್ಯೂರೇಷನ್ ಅಲ್ಲಿ ಅವ್ರಿಗೆ ಕೊಡಬೇಕಾಗಿರೋ ಅಮೌಂಟ್ ನ ನಾವು ಕಂಪನಿನಲ್ಲಿ ಯುಟಿಲೈಸ್ ಮಾಡ್ಕೋಬಹುದು. ಅದು it will act as a working capital source ಅಂತ ನಾವು ಹೇಳಬಹುದು. ಸೊ ಸಿಮಿಲರ್ಲಿ ಬಿಲ್ಸ್ ಪೇಯಬಲ್ ಸಹ ಅದೇ ರೀತಿನಲ್ಲೇ ಆಕ್ಟ್ ಮಾಡುತ್ತೆ. ಏನು ನಾವು ಬಿಲ್ ನ ಬೇರೆಯವ್ರಿಗೆ ಕೊಡಬೇಕೋ ದಟ್ ಅಮೌಂಟ್ ನೀಡ್ ಟು ಬಿ ಕೆಪ್ಟ್ ಇನ್ ದ ಬಿಸಿನೆಸ್ ಆರ್ಗನೈಸೇಷನ್ ಫಾರ್ ಎ ಶಾರ್ಟ್ ಟರ್ಮ್ ಡ್ಯೂರೇಷನ್ ಅಂಡ್ ದಟ್ ಅಮೌಂಟ್ ವಿಲ್ ಬಿ ಯುಟಿಲೈಸ್ಡ್ ಇನ್ ದ ಫರ್ದರ್ ಆಕ್ಟಿವಿಟೀಸ್ ಆರ್ ಟಾಸ್ಕ್ ನಾವು ಯುಟಿಲೈಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಇದು ಅಷ್ಟೇ ನೋಟ್ಸ್ ಪೇಯಬಲ್ ಅಥವಾ ಬಿಲ್ಸ್ ಪೇಯಬಲ್, ಏನ್ ಇನ್ನೊಬ್ರಿಗೆ ಅಮೌಂಟ್ ನ ಕೊಡ್ಬೇಕಾಗತ್ತೋ ಅದನ್ನ ನಾವು ಕಂಪನಿನಲ್ಲಿ ಜನರಲ್ ಆಗಿ ಎಲ್ಲಾ ಪಾಯಿಂಟ್ಸ್ ಸೇಮ್ ರಿಲೇಟೆಡ್ ಕಾನ್ಸೆಪ್ಟ್ ಬರುತ್ತೆ. ಏನ್ ಪೇಯಬಲ್ ಇರುತ್ತೋ ಅಥವಾ ನಾವು ಏನ್ ಬೇರೆಯವ್ರಿಗೆ ಕೊಡ್ಬೇಕಾಗಿರುತ್ತೋ ಅದನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ದಟ್ ಅಮೌಂಟ್ ವಿಲ್ ಬಿ ಆಕ್ಟ್ ಆಸ್ ಅ ವರ್ಕಿಂಗ್ ಕ್ಯಾಪಿಟಲ್ ಫಾರ್ ಅವರ್ ಬಿಸಿನೆಸ್ ಆರ್ಗನೈಸೇಷನ್. ಕರೆಕ್ಟ್ ಅಲ್ವಾ? ಅಂಡ್ ಅಕ್ರೂಡ್ ಎಕ್ಸ್ಪೆನ್ಸಸ್. ಸೊ ಅಕ್ರೂಡ್ ಎಕ್ಸ್ಪೆನ್ಸಸ್ ಇಸ್ ಆಲ್ಸೋ ಸಿಮಿಲರ್. ಇಟ್ ಈಸ್ ಇನ್ಕರ್ಡ್ ಬೈ ದ ಬಿಸಿನೆಸ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು, ಬಟ್ ನಾಟ್ ಯೆಟ್ ಪೇಡ್, ಇನ್ನು ಪೇ ಮಾಡಿರೋದಿಲ್ಲ. ಓಕೆ, ಸೊ ಯಾವಾಗ ನಾವು ಆ ಪೇಮೆಂಟ್ ನ ಡಿಲೇ ಮಾಡ್ತೀವೋ ಆ ಡಿಲೇ ಪೀರಿಯಡ್ ಅಲ್ಲಿ ಏನ್ ಅಮೌಂಟ್ ನಾವು ಕಂಪನಿನಲ್ಲಿ ಇಟ್ಕೊಂಡಿರ್ತೀವೋ ಕ್ಯಾಶ್ ಆಗಿ ದಟ್ ವಿಲ್ ಬಿ ಯೂಸ್ಡ್ ಫಾರ್ ಅದರ್ ವರ್ಕಿಂಗ್ ಕ್ಯಾಪಿಟಲ್ ನೀಡ್ಸ್, ಅದರ್ ಪರ್ಪಸ್ ಗಾಗಿ ನಾವು ಯುಟಿಲೈಸ್ ಮಾಡ್ಕೋಬಹುದು. ಓಕೆ, ಯಾವಾಗ ಸಪ್ಲೈಯರ್ಸ್ಗೆ ನಾವು ಡಿಲೇ ಮಾಡ್ತೀವೋ ಆ ಅಮೌಂಟ್ ನ ಸಹ ನಾವು ಆ ಎಕ್ಸ್ಪೆನ್ಸಸ್ ನ ಸಹ ನಾವು
ಬಟ್ ಕೊಡ್ಲೇಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೆನ್ಸಸ್, ಅಕ್ರೂಡ್ ಎಕ್ಸ್ಪೆನ್ಸಸ್, ಬಟ್ ಇನ್ನು ಕೊಟ್ಟಿರೋದಿಲ್ಲ. ಸೊ ಈ ಎಲ್ಲವೂ ಸಹ ನಮಗೆ ಸ್ಪಾಂಟೇನಿಯಸ್ ವರ್ಕಿಂಗ್ ಕ್ಯಾಪಿಟಲ್ ಸೋರ್ಸಸ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸಿಮಿಲರ್ಲಿ ಇಲ್ಲಿ ಶಾರ್ಟ್ ಟರ್ಮ್ ಸೋರ್ಸಸ್ ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಒಂದು ಇಂಟರ್ನಲ್ ಸೋರ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಟ್ಯಾಕ್ಸ್ ಪ್ರಾವಿಷನ್ಸ್. ಸೊ ಈ ಟ್ಯಾಕ್ಸ್ ಪ್ರಾವಿಷನ್ಸ್, ಟ್ಯಾಕ್ಸ್ ನಾವು ಡೆಫಿನೆಟ್ ಆಗಿ ಪ್ರಾಫಿಟ್ ಮೇಲೆ ಕಟ್ಟಲೇಬೇಕಾಗತ್ತೆ. ಸೊ ಇನ್ನು ಕಟ್ಟಿರೋದಿಲ್ಲ, ಆ ಏನ್ ಕಟ್ಟಬೇಕು ಅದನ್ನ ನಾವು ಕಂಪನಿಯಲ್ಲಿ ರಿಸರ್ವ್ ಇಟ್ಟಿರ್ತೀವಿ, ಕರೆಕ್ಟ್ ಅಲ್ವಾ? ಆ ಅಮೌಂಟ್ನು ಸಹ, ಆ ಅಮೌಂಟ್ ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ನಾವು ಇಟ್ಕೊಂಡಿರ್ತೀವಿ, ಅಥವಾ ವರ್ಕಿಂಗ್ ಕ್ಯಾಪಿಟಲ್ ತರ ಕಂಪನಿನಲ್ಲಿ ಇಟ್ಕೊಂಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಆಕ್ಟ್ ಆಸ್ ದ ಶಾರ್ಟ್ ಟರ್ಮ್ ಸೋರ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಅಂಡ್ ಡಿವಿಡೆಂಟ್ ಪ್ರಾವಿಷನ್ಸ್. ಸೊ ಡಿವಿಡೆಂಡ್ಸ್ ವಿ ಆರ್ ಗೋಯಿಂಗ್ ಟು ಇಶ್ಯೂ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಟು ದ ಶೇರ್ ಹೋಲ್ಡರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ಡಿಲೇ ಮಾಡಿದ್ರೆ, ಅಥವಾ ಡಿಸ್ಟ್ರಿಬ್ಯೂಟ್ ಏನ್ ಮಾಡಬೇಕು ಅದನ್ನ ನಾವು ಕಂಪನಿನಲ್ಲಿ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ, ದಟ್ ಅಮೌಂಟ್ ವಿಲ್ ಬಿ ಯುಟಿಲೈಸ್ಡ್ ಆಸ್ ದ ಡೈಲಿ ವರ್ಕಿಂಗ್ ಕ್ಯಾಪಿಟಲ್ ನೀಡ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಇದನ್ನು ಸಹ ಡಿವಿಡೆಂಡ್ ನ ಕೊಡಬೇಕು, ಟ್ಯಾಕ್ಸ್ ನ ಕೊಡಬೇಕು, ಬಟ್ ಇನ್ನು ಕೊಟ್ಟಿರೋದಿಲ್ಲ. ಕೊಟ್ಟಿಲ್ಲದೆ ಇದ್ದಾಗ ಅಮೌಂಟ್ ನಮ್ಮ ಕಂಪನಿನಲ್ಲೇ ಇರುತ್ತೆ. ಇಟ್ ವಿಲ್ ಬಿ ಆಕ್ಟ್ ಆಸ್ ಅ ವರ್ಕಿಂಗ್ ಕ್ಯಾಪಿಟಲ್ ಸೋರ್ಸಸ್, ಅದು ವರ್ಕಿಂಗ್ ಕ್ಯಾಪಿಟಲ್ ಆಗಿ ನಾವು ಯುಟಿಲೈಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಲ್ಲಿ ಇಂಟರ್ನಲ್ ಸೋರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂಡ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಶಾರ್ಟ್ ಟರ್ಮ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು, ಬ್ಯಾಂಕ್ ಇಂದ ನಮಗೆ ಅಡಿಷನಲ್ ಲೋನ್ಸ್ ಅಥವಾ ಓವರ್ ಡ್ರಾಫ್ಟ್ ಫೆಸಿಲಿಟೀಸ್ ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದಟ್ ಅಮೌಂಟ್ ವಿಲ್ ಬಿ ಇಸ್ ಅ ಶಾರ್ಟ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಹೇಳಬಹುದು. ಮತ್ತೆ ಪಬ್ಲಿಕ್ ಡೆಪಾಸಿಟ್ ಮಾಡಿರೋ ಒಂದು ಅಮೌಂಟ್, ಅಥವಾ ಬಿಲ್ಸ್ ಏನಾದ್ರು ನಮಗೆ ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ, ಇದು ಫ್ಯಾಕ್ಟರಿಂಗ್ ಕಾನ್ಸೆಪ್ಟ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಬೇರೆ ಒಂದು ಕಂಪನಿಗೆ ಫಾರ್ ಎಕ್ಸಾಂಪಲ್ ಈಗ ಬಿಲ್ ನ ಕೊಡ್ಬೇಕು ಅಂತ ಹೇಳಿದ್ರೆ, ಇವಾಗ ನಾನು ಒಬ್ಬ ಕಸ್ಟಮರ್ಗೆ ಏನೋ ಒಂದು ಸೇಲ್ ಮಾಡಿರ್ತೀನಿ. ಓಕೆ, ಈ ಸೇಲ್ ಮಾಡಿರೋ ಒಂದು ಬಿಲ್ ಒಂದು 20,000 rupees ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಳ್ಳಿ. ನಾನೇನ್ ಮಾಡ್ತೀನಿ, ಒಂದು ಥರ್ಡ್ ಪಾರ್ಟಿ ಅಥವಾ ಒಂದು ಥರ್ಡ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ ಈ ಬಿಲ್ ನ ಅವ್ರಿಗೆ ಡಿಸ್ಕೌಂಟ್ ಗೆ ಮಾರಿ ಅಮೌಂಟ್ ನ ತಗೊಂಡ್ಬಿಟ್ಟಿರ್ತೀನಿ. ಬಟ್ ಆ ಥರ್ಡ್ ಪಾರ್ಟಿ ನೆಕ್ಸ್ಟ್ ಕಸ್ಟಮರ್ ಹತ್ರ ಅವರು ರಿಸೀವ್ ಮಾಡ್ಕೊಳ್ತಾರೆ. ಸೊ ಇದನ್ನ ಫ್ಯಾಕ್ಟರಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂದ್ರೆ ಈ ಬಿಲ್ ಡಿಸ್ಕೌಂಟಿಂಗು ಸಹ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸೋರ್ಸ್ ಆಗಿ ಸಹ ಆಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓಕೆ, ಸೊ ದಟ್ ಈಸ್ ಬಿಲ್ ಡಿಸ್ಕೌಂಟಿಂಗ್. ಸೊ ಇಲ್ಲಿ ಇಂಟರ್ನಲ್ ಸೋರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾವುದು? ರಿಟೈನ್ಡ್ ಪ್ರಾಫಿಟ್, ಡಿಸ್ಟ್ರಿಬ್ಯೂಟೆಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್. ಕಂಪನಿನಲ್ಲಿ ಎಲ್ಲಾ ಎಕ್ಸ್ಪೆನ್ಸಸ್ ಮೀಟ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಅಮೌಂಟ್ ನ ನಾವು ಉಳಿಸ್ಕೊಂಡಿರ್ತೀವಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ದ ಅರ್ನಿಂಗ್ಸ್, ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂಡ್ ಡಿಪ್ರಿಸಿಯೇಷನ್ ಅಮೌಂಟು ಸಹ ನಮಗೆ ಈ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಆಗಿ ನಮಗೆ ಆಕ್ಟ್ ಆಗುತ್ತೆ. ಓಕೆ, ಸೊ ಈ ರಿಟೈನ್ಡ್ ಪ್ರಾಫಿಟ್ಸ್ ನಮಗೆ ಕಂಪನಿನಲ್ಲಿ ಲಾಂಗ್ ಟರ್ಮ್ ಅಲ್ಲೇ ಉಳಿಸ್ಕೊಳ್ತೀವಿ, ಅದಕ್ಕಾಗಿ ಇಲ್ಲ ಲಾಂಗ್ ಟರ್ಮ್ ಸೋರ್ಸಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂಡ್ ಡಿಪ್ರಿಸಿಯೇಷನ್ ಆನ್ ಪ್ರಾವಿಷನ್ಸ್. ಸೊ ಡಿಪ್ರಿಸಿಯೇಷನ್ ಅಮೌಂಟು ಸಹ ಡೆಫಿನೆಟ್ಲಿ ಡಿಪ್ರಿಸಿಯೇಷನ್ ವಿಲ್ ರಿಡ್ಯೂಸ್ ದ ಇನ್ಕಮ್ ಟ್ಯಾಕ್ಸ್, ಕರೆಕ್ಟ್ ಅಲ್ವಾ? ಆ ಡಿಪ್ರಿಸಿಯಬಲ್ ಅಮೌಂಟು ಸಹ ನಾವು ವರ್ಕಿಂಗ್ ಕ್ಯಾಪಿಟಲ್ ಆಗಿ ನಾವು ಯುಟಿಲೈಸ್ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ನಾವು ಫಿಕ್ಸಡ್ ಅಸೆಟ್ಸ್ ನ ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಾಗಾಗಿ ಲಾಂಗ್ ಟರ್ಮ್ ಅಸೆಟ್ಸ್ ಮೇಲೆ ನಾವು ಡಿಪ್ರಿಸಿಯೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ದಿಸ್ ಇಸ್ ಕಮ್ಸ್ ಅಂಡರ್ ಡಿಪ್ರಿಸಿಯೇಷನ್, ದಟ್ ಈಸ್ ಲಾಂಗ್ ಟರ್ಮ್ ಸೋರ್ಸಸ್ ಅಲ್ಲೇ ಬರುತ್ತೆ ಚಾನ್ಸಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಅಂಡ್ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ದಟ್ ಈಸ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ಲಾಂಗ್ ಟರ್ಮ್. ಶೇರ್ ಕ್ಯಾಪಿಟಲ್ ಅಥವಾ ಶೇರ್ ಹೋಲ್ಡರ್ಸ್ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದ, ಅಥವಾ ಪ್ರಿಫರೆನ್ಷಿಯಲ್ ಹೋಲ್ಡರ್ಸ್ ಅಥವಾ ಡಿಬೆಂಚರ್ ಹೋಲ್ಡರ್ಸ್ ನಮಗೆ ಅಮೌಂಟ್ ಕೊಟ್ಟಿರೋದು, ಇವೆಲ್ಲ ಸಹ ನಮಗೆ ಲಾಂಗ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ಆಗಿ ಆಕ್ಟ್ ಆಗುತ್ತೆ. ಲೋನ್ಸ್ ಏನಾದ್ರು ಬೇರೆ ಕಡೆಯಿಂದ ತಗೊಂಡಿದ್ವಿ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಸೋರ್ಸಸ್ ಆಗಿ ಆಕ್ಟ್ ಆಗುತ್ತೆ. ಸೊ ಇದೇ ರೀತಿನಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಸೋರ್ಸಸ್ ಇದೆ. ಸೊ ಅದರಲ್ಲಿ ನಮಗೆ ಕಮರ್ಷಿಯಲ್ ಪೇಪರ್ಸ್ ಆಗಬಹುದು, ಅಥವಾ ವೆಂಡರ್ ಫೈನಾನ್ಸಿಂಗ್. ಕಮರ್ಷಿಯಲ್ ಪೇಪರ್ಸ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಡೆಪ್ಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಅಂದ್ರೆ ಲೋ ಕಾಸ್ಟ್ ಗೆ ನಾವು ಆಕ್ಟ್ ಅಥವಾ ಲೋ ಕಾಸ್ಟ್ ಗೆ ನಾವು ಪರ್ಚೇಸ್ ಮಾಡ್ಕೋಬಹುದು, ಅಥವಾ ಆ ಕಮರ್ಷಿಯಲ್ ಪೇಪರ್ಸ್ ನ ಸೇಲ್ ಮಾಡೋದ್ರಿಂದ ಅವ್ರು ಸ್ವಲ್ಪ ನಮಗೆ ಅಮೌಂಟ್ ಕೊಡ್ತಾರೆ. ದಿಸ್ ವಿಲ್ ಬಿ ಆಕ್ಟ್ ಆಸ್ ಶಾರ್ಟ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ವೆಂಡರ್ ಫೈನಾನ್ಸಿಂಗ್ ಅಂತಾನು ನಾವು ಕರಿತೀವಿ. ಈ ವೆಂಡರ್ ಫೈನಾನ್ಸಿಂಗ್ ಅಲ್ಲಿ ಸಪ್ಲೈಯರ್ ಸಪ್ಲೈ ಟು ದ ಕಸ್ಟಮರ್ ಬೇಸ್ಡ್ ಆನ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಈ ಒಂದು ಸಪ್ಲೈಯರ್ ಮತ್ತೆ ಕಸ್ಟಮರ್ ರಿಲೇಶನ್ಶಿಪ್ಸ್ ಅಲ್ಲೂ ಸಹ ಈ ಕ್ರೆಡಿಟ್ ಪಾಲಿಸೀಸ್ ನ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸೋರ್ಸಸ್ ಇಂದ ನಾವು ಡಿಫೈನ್ ಮಾಡ್ಕೋಬಹುದು. ಓಕೆ, ಸೊ ಹೀಗಾಗಿ ದ ವೇರಿಯಸ್ ಸೋರ್ಸಸ್ ನ ನಾವು ಸ್ಪಾಂಟೇನಿಯಸ್ ಸೋರ್ಸಸ್, ಮತ್ತೆ ಶಾರ್ಟ್ ಟರ್ಮ್ ಸೋರ್ಸಸ್, ಮತ್ತೆ ಲಾಂಗ್ ಟರ್ಮ್ ಸೋರ್ಸಸ್ ಅಂತ ಡಿವೈಡ್ ಮಾಡಿದೀವಿ. ಅಂಡ್ ಈ ಒಂದು ಕಾನ್ಸೆಪ್ಟ್ ಅಲ್ಲಿ
ನಾವು ಸೋರ್ಸಸ್ ನ ಮತ್ತೆ ಫ್ಯಾಕ್ಟರ್ಸ್ ನ ಡಿಸ್ಕಷನ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಇದೆ, ದಟ್ ಈಸ್ ಟೆಕ್ನಿಕ್ಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಯಾವ ಜನರಲ್ ಟೆಕ್ನಿಕ್ಸ್ ಅಂತ ಹೇಳಿದ್ರೆ, ಒಂದು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಬರುತ್ತೆ, ಮತ್ತೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಬರುತ್ತೆ, ಅಂಡ್ ಡೆಟಾರ್ಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್, ಕ್ರೆಡಿಟಾರ್ಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್, ಮತ್ತೆ ಶಾರ್ಟ್ ಟರ್ಮ್ ಡೆಪ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಲೆಟ್ ಮಿ ಡಿಸ್ಕಸ್ ಯಾವ ರೀತಿನಲ್ಲಿ ಈ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ವರ್ಕಿಂಗ್ ಕ್ಯಾಪಿಟಲ್ಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್, ಇದು ಜನರಲ್ ಆಗಿ ಒಂದು ಜನರಲ್ ಟೆಕ್ನಿಕ್ಸ್ ಕೊಟ್ಟಿದ್ದಾರೆ. ಸೊ ಈ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಲ್ಲಿ ನಾವು ಏನೇನೆಲ್ಲ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂಡ್ ABC ಅನಾಲಿಸಿಸ್ ಅಂಡ್ ಜಸ್ಟ್ ಇನ್ ಟೈಮ್ ಟೆಕ್ನಿಕ್. ಸೊ ನೆಕ್ಸ್ಟ್ ಸೆಮಿಗಳಲ್ಲಿ ನಿಮಗೆ ಈ ಒಂದೊಂದು ಕಂಟೆಂಟ್ ಸಹ ಒಂದೊಂದು ಚಾಪ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಯು ಸಿ ಕ್ಯಾಶ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಎಕ್ಸೆಸಿವ್ ಇನ್ವೆಂಟರಿ ಲೆವೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ತುಂಬಾ ಇನ್ವೆಂಟರಿ ಲೆವೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇನ್ಕರ್ ಹೈ ಕ್ಯಾರಿಯಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಮತ್ತೆ ಅದೇ ರೀತಿಯಲ್ಲಿ ಶಿಪ್ಪಿಂಗ್ ಕಾಸ್ಟ್ ಮತ್ತು ಸ್ಟೋರೇಜ್ ಕಾಸ್ಟ್ ಸಹ ಜಾಸ್ತಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಇನ್ವೆಂಟರಿನ ನಾವು ಹಾಗೆ ತಲೆ ಮೇಲೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ವಾ? ವಿ ನೀಡ್ ಟು ಸ್ಟೋರ್ ಇನ್ ಗೋಡೌನ್ಸ್. ಆ ಗೋಡೌನ್ಸ್ ಸುಮ್ಮನೆ ಕೊಡ್ತಾರ? ಗವರ್ಮೆಂಟ್ ಗೋಡೌನ್ಸ್ ಇರುತ್ತೆ, ಪ್ರೈವೇಟ್ ಗೋಡೌನ್ಸ್ ಇರುತ್ತೆ. ನಾವು ಸಮ್ ಚಾರ್ಜಸ್ ನ ಕೊಡುತ್ತೆ, ಅದನ್ನ ಚಾರ್ಜಸ್ ನ ಪೇ ಮಾಡ್ಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಸ್ಟೋರಿಂಗ್ ಕಾಸ್ಟ್. ಮತ್ತೆ ಲೋಡ್ ಮತ್ತೆ ಅನ್ಲೋಡ್ ಮಾಡೋದಕ್ಕೆ ಕಾಸ್ಟ್ ಇನ್ಕರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ ಕಾಲ್ಡ್ ಶಿಪ್ಪಿಂಗ್ ಕಾಸ್ಟ್ ಅಂತ ನಾವು ಕರಿತೀವಿ. ತುಂಬಾ ನಾವು ಇನ್ವೆಂಟರೀಸ್ ನ ಇಟ್ಕೊಂಡ್ರೂ ಸಹ ಕೆಲವೊಂದು ಡ್ಯಾಮೇಜಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ರೀತಿನಲ್ಲಿ ಇನ್ವೆಂಟರಿನ ಪ್ರಾಪರ್ ಆಗಿ ನಾವು ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ವಿ ನೀಡ್ ಟು ಫಾಲೋ ಸಮ್ ಟೆಕ್ನಿಕ್ಸ್, ಬಿಕಾಸ್ ಹೈಯರ್ ಇನ್ವೆಂಟರಿ ಲೆವೆಲ್ಸ್ ಮೇ ಇನ್ಕರ್ ದ ಹೈಯರ್ ಕ್ಯಾರಿಂಗ್ ಅಂಡ್ ಶಿಪ್ಪಿಂಗ್ ಕಾಸ್ಟ್. ವೈಲ್ ಇನ್ವೆಂಟರಿ ಶಾರ್ಟ್ ಫಾಲ್ಸ್ ಅಥವಾ ಕಡಿಮೆ ಇತ್ತು ಅಂತ ಹೇಳಿದ್ರೆ, ಇಟ್ ರಿಸಲ್ಟ್ಸ್ ಇನ್ ಲಾಸ್ ಆಗಬಹುದು, ಅಥವಾ ಸೇಲ್ಸ್ ಆರ್ಡರ್ಸ್ ಬರ್ದೇ ಇರಬಹುದು, ಅಥವಾ ಪ್ರೊಡಕ್ಷನ್ ಪ್ರೊಸೆಸ್ ಬ್ಲಾಕೇಜ್ ಆಗಬಹುದು. ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ಇಟ್ ಈಸ್ ನೆಸೆಸರಿ ಟು ಮೇಂಟೈನ್ ಅಂಡ್ ಇಟ್ ಈಸ್ ನೆಸೆಸರಿ ಟು follow the proper inventory and that is technique to manage the working capital. ಸೊ ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು ಇದೆ. ಸೊ ಈ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಇನ್ವೆಂಟರಿ ಲೆವೆಲ್ಸ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿನಲ್ಲಿ ಮೇಂಟೈನ್ ಮಾಡಬಹುದು ಅಂದ್ರೆ, ಈ ದಿಸ್ ಅಲ್ಟಿಮೇಟ್ಲಿ ದಿಸ್ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ವಿಲ್ ಹೆಲ್ಪ್ಫುಲ್ ಟು increase the efficiency for the inventories for the business organizations. Okay, so company can use the different various softwares na use ಮಾಡಬಹುದು, advanced technologies na use ಮಾಡಿಕೊಂಡು ಈ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ನ ಮೇಂಟೈನ್ ಮಾಡ್ಕೋಬಹುದು. ಓಕೆ, ಇನ್ವೆಂಟರಿ ಲೆವೆಲ್ಸ್ ನ ಅಂದ್ರೆ ಕ್ಯಾರಿಂಗ್ ಮತ್ತೆ ಹೋಲ್ಡಿಂಗ್ ಕಾಸ್ಟ್ ನ ಕಡಿಮೆ ಮಾಡ್ಕೋಬಹುದು. ಕೆಲವೊಂದು ಸಾಫ್ಟ್ವೇರ್ಸ್ ERP ಅಂತ ಹೇಳ್ಬಿಟ್ಟು ಹೇಳ್ತೀವಿ, ದಟ್ ಈಸ್ ಎಕನಾಮಿಕ್ ರಿಸೋರ್ಸ್ ಪ್ಲಾನಿಂಗ್. ಓಕೆ, ಸೊ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಲ್ಲ, ಸೊ ಎಕನಾಮಿಕ್ ರಿಸೋರ್ಸ್ ಪ್ಲಾನಿಂಗ್. ಸೊ ಕೆಲವೊಂದು ಸಿಚುವೇಶನ್ಸ್ ಅಲ್ಲೂ ಅದನ್ನ ನಾವು ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಸ್ಟಾಕ್ಸ್ ನ ಮತ್ತೆ ಇನ್ವೆಂಟರೀಸ್ ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ. ಬಟ್ ಇನ್ ದ ಕಂಟೆಕ್ಸ್ಟ್ ಆಫ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್, ERP ಇನ್ ದ ಸೆನ್ಸ್ ಎಕನಾಮಿಕ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮತ್ತೆ MRP ಅಂತ ಹೇಳ್ಬಿಟ್ಟು ಬಂದಿದೆ. MRP ಅಂತ ಒಂದು ಸಾಫ್ಟ್ವೇರ್ ಇದೆ, ಅದು ಅಷ್ಟೇ ಮೆಟೀರಿಯಲ್ ರಿಸೋರ್ಸ್ ಪ್ಲಾನಿಂಗ್, ಮೆಟೀರಿಯಲ್ಸ್ ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ. ಇಂತಹ ಒಂದು ಸಾಫ್ಟ್ವೇರ್ಸ್ ನ ಯೂಸ್ ಮಾಡಿಕೊಂಡು ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಇನ್ವೆಂಟರಿನ ಮ್ಯಾನೇಜ್ ಮಾಡಬಹುದು. ಅದೇ ರೀತಿನಲ್ಲೇ ABC ಅನಾಲಿಸಿಸ್, ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, the company ಇನ್ವೆಂಟರಿನ ಮ್ಯಾನೇಜ್ ಮಾಡೋದಕ್ಕಾಗಿ ಇಟ್ ಪ್ರಿಯಾರಿಟೈಸ್ ದ ಪ್ರಾಡಕ್ಟ್ಸ್ ದಟ್ ಆರ್ ಡಿಮ್ಯಾಂಡ್ ಅಂಡ್ ಹೆನ್ಸ್ ಇಂಪ್ರೂವ್ ದ ಓವರ್ ಆಲ್ ಇನ್ವೆಂಟರಿ ಎಫಿಷಿಯನ್ಸಿ. ಯಾವ ಒಂದು ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆಯೋ ಅದರ ಪ್ರಿಯಾರಿಟಿ ಬೇಸ್ ಮೇಲೆ ಪ್ರೊಡಕ್ಷನ್ ಮಾಡೋದು. ಡಿಮ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಮಾಡಿ ಏನು ಪ್ರಯೋಜನ? ಕರೆಕ್ಟ್ ಅಲ್ವಾ? ಈಗ ಒಂದು ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ ವಿ ನೀಡ್ ಟು ಪರ್ಫಾರ್ಮ್ ದಟ್ ಆಕ್ಟಿವಿಟಿ. ಸೊ ಈ ರೀತಿನಲ್ಲಿ ಟೆಕ್ನಿಕ್ಸ್ ನ ನಾವು ಫಾಲೋ ಮಾಡಿಕೊಂಡು ABC ಅನಾಲಿಸಿಸ್ ನ ನಾವು ಅಪ್ಲೈ ಮಾಡ್ಕೋಬಹುದು. ಸೊ ಈ ಒಂದು ABC ಅನಾಲಿಸಿಸ್ ನಲ್ಲಿ ವೇರ್ ಹೌಸ್ ಸ್ಪೇಸ್ ಎಷ್ಟು ಬೇಕು ರಿಕ್ವೈರ್ಮೆಂಟ್, ಸೊ ಕ್ಲಾಸಿಫಿಕೇಶನ್ಸ್ ಮಾಡ್ಕೊಳ್ತೀವಿ, B ಕ್ಲಾಸು ಮತ್ತೆ C ಕ್ಲಾಸು, ಮತ್ತೆ ಇನ್ವೆಂಟರಿ ಲೆವೆಲ್ಸ್ ನ ಯಾವ ರೀತಿನಲ್ಲಿ ನಾವು ಇಡಬೇಕು ಅಥವಾ ಮ್ಯಾನೇಜ್ ಮಾಡಬೇಕು, ಅಂಡ್ ಕ್ಲಾಸ್ A ಇನ್ವೆಂಟರೀಸ್ ನ ಯಾವ ರೀತಿನಲ್ಲಿ ಮೀಟ್ ಮಾಡಬೇಕು ಡಿಮ್ಯಾಂಡ್ಸ್ ನ, ಇವೆಲ್ಲವೂ ಸಹ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಲ್ಲಿ ನಾವು ಡಿಸೈಡ್ ಮಾಡ್ಕೊಳ್ತೀವಿ. ಅಂಡ್ ಜಸ್ಟ್ ಇನ್ ಟೈಮ್ ಟೆಕ್ನಿಕ್, ಇದು ಅಷ್ಟೇ ನೆಕ್ಸ್ಟ್ ಸೆಮಿಸ್ಟರ್ ಅಲ್ಲಿ ನಿಮ್ಗೆ ಚಾಪ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವ ಒಂದು ಕಸ್ಟಮರ್ ಅಥವಾ ಯಾವ ಒಂದು ಸಪ್ಲೈಯರ್ ನಮ್ಮ ಹತ್ರ ಆರ್ಡರ್ ಮಾಡ್ತಾರೆ ಒಂದು ಫ್ಯೂ ಡೇಸ್ ಬಿಫೋರ್, ಆಗ ನಾವು ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಬಹುದು. ಸುಮ್ಮನೆ ನಾವು ಪ್ರೊಡಕ್ಷನ್ ಮಾಡಿ ಗೋಡನ್ ಅಲ್ಲಿ ಇಟ್ಟು ಅದಕ್ಕೆ ರೆಂಟ್ ಪೇ ಮಾಡೋದಕ್ಕಿಂತ ನಾವು ಯಾವಾಗ ಕೇಳ್ತಾರೋ ಆವಾಗ ಒಂದು ಸ್ಪೆಷಲ್ ಆರ್ಡರ್ ನ ಪಾಸ್ ಮಾಡ್ಕೊಂಡು ಆವಾಗ ಪ್ರೊಡಕ್ಷನ್ ಮಾಡಿ ಅವಾಗೆ ಕೊಟ್ರೆ ಸ್ಟೋರೇಜ್ ಕಾಸ್ಟ್ ಸೇವ್ ಮಾಡಬಹುದು. ಓಕೆ, ಕ್ಯಾರಿಂಗ್ ಕಾಸ್ಟ್ ಸೇವ್ ಮಾಡಬಹುದು. ಈ ರೀತಿಯಲ್ಲಿ ಜಸ್ಟ್ ಇನ್ ಟೈಮ್ ಟೆಕ್ನಿಕ್ ಸಹ ಫಾಲೋ ಮಾಡೋದ್ರಿಂದ ಇನ್ವೆಂಟರಿನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು
ಹೇಳ್ತೀವಿ. ಅಂಡ್ ಸೆಕೆಂಡ್ ಒನ್ ಇಸ್ ಕ್ಯಾಶ್ ಮ್ಯಾನೇಜ್ಮೆಂಟ್. ಇದು ಅಷ್ಟೇ, ನಾವು ಕ್ಯಾಶ್ ನ ನಾವು ದಟ್ ಇಸ್ ಮೋಸ್ಟ್ ಆಫ್ ದ ಕೇಸಸ್ ಇದನ್ನ ಮೋಸ್ಟ್ ಲಿಕ್ವಿಡ್ ಅಸೆಟ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಕರೆಂಟ್ ಅಸೆಟ್ಸ್ ಅಲ್ಲಿ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಪ್ರಾಪರ್ ಕ್ಯಾಶ್ ಬಜೆಟ್ಸ್ ನ ಪ್ರಿಪೇರ್ ಮಾಡೋದ್ರಿಂದ ಫ್ಯೂಚರ್ ಕ್ಯಾಶ್ ಫ್ಲೋಸ್ ನ ನಾವು ಪ್ರಿಡಿಕ್ಟ್ ಮಾಡಬಹುದು. ಓಕೆ, ಸೊ ಅದೇ ರೀತಿನಲ್ಲಿ ಕ್ಯಾಶ್ ಕಲೆಕ್ಷನ್ಸ್ ನ ನಾವು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಇದು ಅಂದ್ರೆ ಕ್ಯಾಶ್ ಕಲೆಕ್ಷನ್ ಪಾಲಿಸೀಸ್ ಯಾವ ರೀತಿನಲ್ಲಿ ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ ಇನ್ವಾಯ್ಸಿಂಗ್ ಮಿಷಿನ್ಸ್ ನ ಯೂಸ್ ಮಾಡಬಹುದು, ಮತ್ತೆ ಕ್ರೆಡಿಟ್ ಕಾರ್ಡ್ಸ್ ನ ಯೂಸ್ ಮಾಡೋದು, ಡೆಬಿಟ್ ಕಾರ್ಡ್ಸ್ ನ ಅಥವಾ ಆಟೋಮೆಟಿಕ್ ಡೆಬಿಟ್ ಸಿಸ್ಟಮ್ ನ, ಮತ್ತೆ ಎಲೆಕ್ಟ್ರಾನಿಕ್ ವೈರ್ ಟ್ರಾನ್ಸ್ಫರ್ ಟೆಕ್ನಾಲಜೀಸ್ ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಈ ಕ್ಯಾಶ್ ಕಲೆಕ್ಷನ್ ಪ್ರೋಸೆಸ್ ನ ನಾವು ಸ್ಪೀಡ್ ಅಪ್ ಮಾಡ್ಕೋಬಹುದು, ಕ್ಯಾಶ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಮಾಡಬಹುದು. ಓಕೆ, ಯಾವಾಗ್ಲೂ ಮ್ಯಾನ್ಯಲ್ ಆಗಿ ಬರ್ಕೊಂಡಿರೋದಕ್ಕೆ ಆಗೋದಿಲ್ಲ. ರಿಜಿಸ್ಟರ್ ಅಲ್ಲಿ ಇವ್ರು ಇಷ್ಟು ಕೊಟ್ರು ಅಷ್ಟು ಕೊಟ್ರು ಅಂತ ಹೇಳ್ಬೋದು, ದೇರ್ ಮೇ ಬಿ ಸಮ್ ಗ್ಲಿಚಸ್. ಓಕೆ, ಸೊ ಅಷ್ಟು ಪ್ರಾಪರ್ ಆಗಿ ನಾವು ಐಡೆಂಟಿಫಿಕೇಶನ್ ಮಾಡೋದಕ್ಕೆ ರೆಕಾರ್ಡ್ಸ್ ನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅಡ್ವಾನ್ಸ್ ಟೆಕ್ನಾಲಜೀಸ್ ನ ಯೂಸ್ ಮಾಡ್ಕೊಂಡ್ರೆ ಕಲೆಕ್ಷನ್, ಕ್ಯಾಶ್ ಕಲೆಕ್ಷನ್ ನಾವು ಸ್ವಲ್ಪ ಈಸಿ ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? ಸೊ ಇದನ್ನು ಅದೇ ಹೇಳುತ್ತೆ, ಕ್ಯಾಶ್ ಫ್ಲೋಸ್ ನಾವು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಕೋಬೇಕಂದ್ರೆ ಬಿಲ್ಲಿಂಗ್ ಸೈಕಲ್ಸ್ ನ ನಾವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಇಂಟ್ರೆಸ್ಟ್ ಬೇಸ್ಡ್ ಪಾಲಿಸೀಸ್ ನ ನಾವು ಫ್ಲಕ್ಚುಯೇಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಅದನ್ನ ಒಂದು ಕ್ಯಾಶ್ ಇನ್ಫ್ಲೋಸ್ ಮತ್ತೆ ಕ್ಯಾಶ್ ಔಟ್ಫ್ಲೋಸ್ ನ ಟ್ರ್ಯಾಕ್ ಮಾಡೋದಕ್ಕೆ ಸಾಫ್ಟ್ವೇರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಸಿಮಿಲರ್ಲಿ ಡೆಟಾರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಲ್ಟಿಮೇಟ್ಲಿ ಇಟ್ಸ್ ಡಿಪೆಂಡ್ ಆನ್ ಕ್ರೆಡಿಟ್ ಪಾಲಿಸಿ, ಕ್ರೆಡಿಟ್ ಕಲೆಕ್ಷನ್ ಅಂಡ್ ಕಂಟಿನ್ಯೂಸ್ ಮಾನಿಟರಿಂಗ್ ಅಂತ ನಾವು ಹೇಳಬಹುದು. ಸೊ ಇಲ್ಲಿ ಡೆಟಾರ್ಸ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಅನದರ್ ಕ್ರೂಷಿಯಲ್ ಏರಿಯಾ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ದಟ್ ಇಸ್ ಅಡಿಕ್ವೇಟ್ ಕಂಟ್ರೋಲಿಂಗ್ ಅಂಡ್ ಎಫೆಕ್ಟಿವ್ ಹ್ಯಾಂಡ್ಲಿಂಗ್ ನ ನಾವು ಮಾಡಬೇಕು ಅಂತ ಹೇಳಿದ್ರೆ ಈ ಡೆಟಾರ್ಸ್ ಮ್ಯಾನೇಜ್ಮೆಂಟ್ ನ ನಾವು ಮಾಡ್ಲೇಬೇಕಾಗತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಕ್ರೆಡಿಟ್ ಪಾಲಿಸಿ. ಯಾರಿಗೆ ನಾವು ಸಾಲ ಕೊಡ್ತೀವಿ, ಅಲ್ಟಿಮೇಟ್ಲಿ ಇಟ್ ಈಸ್ ಕಸ್ಟಮರ್ಸ್. ಸೊ ನಮ್ಮ ರಿಲೇಷನ್ ಅಥವಾ ಇವರು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟಂದ್ರೆ ಅಷ್ಟು ನಾವು ಸಾಲ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಂಡ್ ಡಿಲೇ ಮಾಡೋದಕ್ಕಾಗೋದಿಲ್ಲ. ನೀವು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಅಥವಾ 10 ವರ್ಷ ಆದ್ಮೇಲೆ ಕೊಡಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ, ಬಿಕಾಸ್ ಇಟ್ ಈಸ್ ಎ ಬಿಸಿನೆಸ್. ವಿ ಆರ್ ನಾಟ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಸೆಂಟಿಮೆಂಟ್ಸ್ ಅಂಡ್ ರಿಲೇಶನ್ಶಿಪ್ಸ್ ಬಿಸ್ನೆಸ್ ಅಲ್ಲಿ. ಕರೆಕ್ಟ್ ಅಲ್ವಾ? ಸೊ ಈ ಕ್ರೆಡಿಟ್ ಪಾಲಿಸಿನ ನಾವು ಕರೆಕ್ಟ್ ಆಗಿ ಫ್ರೇಮ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟ್ ಅಲ್ವಾ? ಸೊ ಎಫೆಕ್ಟಿವ್ ಕ್ರೆಡಿಟ್ ಪಾಲಿಸೀಸ್ ಬಂದ್ಬಿಟ್ಟು ನಾವು ಆ ಕ್ರೆಡಿಟ್ ವರ್ತಿನೆಸ್ ಸಹ ನಾವು ಅನಾಲಿಸಿಸ್ ಮಾಡ್ಬೇಕಾದ್ರು. ಒಂದು ಕಸ್ಟಮರ್ಗೆ ನಾವೇನಾದ್ರೂ ಸಾಲ ಕೊಡ್ತಿದೀವಿ ಅಂತ ಹೇಳಿದ್ರೆ ವಿ ನೀಡ್ ಟು ಅನಲೈಸ್ ವೆದರ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಈಸ್ ವರ್ತಿ ಆರ್ ನಾಟ್. ಓಕೆ, ಸೊ ಇನ್ ಕೇಸ್ ರೀಪೇಮೆಂಟ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ನಾವು ಸಾಲ ಕೊಟ್ಟು ನಾವೇ ಸಫರ್ ಆಗ್ಬೇಕಾಗತ್ತೆ. ಸೊ ದೇರ್ ಫೋರ್ ಕರೆಕ್ಟ್ ಆಗಿ ಡೆಟಾರ್ಸ್ ಅಥವಾ ಕಸ್ಟಮರ್ಸ್ ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ಪಾಲಿಸೀಸ್ ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಕ್ರೆಡಿಟ್ ಕಲೆಕ್ಷನ್ ಪಾಲಿಸೀಸ್ ಸಹ ನಾವು ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಸಾಲ ತಗೊಂಡಿರ್ತಾರೆ, ವಿತ್ ಇನ್ 5 days ಅಲ್ಲಿ ಏನಾದ್ರು ರೀಪೇ ಮಾಡಿದ್ರೆ 2% ಡಿಸ್ಕೌಂಟ್, ವಿತ್ ಇನ್ 15 days ಅಲ್ಲಿ ಏನಾದ್ರು ನೀವು ಪೇ ಮಾಡಿದ್ರೆ ಅಂತಲ್ಲ ಒಂದು 3% ಡಿಸ್ಕೌಂಟ್. ಇನ್ ಕೇಸ್ ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಪೆನಾಲ್ಟಿ ಹಾಕೋದು, 500 rupees 250 rupees ಎಕ್ಸ್ಟ್ರಾ ಪೇಮೆಂಟ್ ಮಾಡೋದು ಅಥವಾ ಎಕ್ಸ್ಟ್ರಾ ಪೆನಾಲ್ಟೀಸ್ ಹಾಕಿದ್ರೆ ದೀಸ್ ಆರ್ ಆಲ್ ಟೆಕ್ನಿಕ್ಸ್. ನಮ್ಮ ಏನಾದ್ರೂ ಫೀಸಸ್ ನ ಪೇ ಮಾಡಿಲ್ಲ ಅಂತ ಹೇಳಿದ್ರೆ 250 100 rupees ಪೆನಾಲ್ಟೀಸ್ ಹಾಕ್ತಾರಲ್ವಾ. ಸೊ ಹಾಗಾಗಿ ವಿತ್ ಇನ್ ಲಾಸ್ಟ್ ಡೇಟ್ ಅಲ್ಲೇ ಕಟ್ತಾರೆ. ದಿಸ್ ಇಸ್ ಒನ್ ಆಫ್ ದಿ ಟೆಕ್ನಿಕ್ ಇನ್ ಮ್ಯಾನೇಜಿಂಗ್ ದ ಕ್ಯಾಶ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಅಂಡ್ ಕಂಟಿನ್ಯೂಸ್ ಮಾನಿಟರಿಂಗ್ ಅಂಡ್ ಕಂಟಿನ್ಯೂಸ್ ಮಾನಿಟರ್ ಮತ್ತೆ ಇವ್ಯಾಲ್ಯೂಯೇಟ್ ಮಾಡೋದ್ರಿಂದನೂ ಸಹ ಕ್ಯಾಶ್ ಇನ್ಫ್ಲೋಸ್ ಮತ್ತೆ ಕ್ಯಾಶ್ ಔಟ್ಫ್ಲೋಸ್ ಮತ್ತೆ ಕಸ್ಟಮರ್ಸ್ ನ ಟ್ರ್ಯಾಕ್ ಮಾಡೋದನ್ನು ಸಹ ನಮಗೆ ಹೆಲ್ಪ್ ಅಂದ್ರೆ ಕಸ್ಟಮರ್ಸ್ ಟ್ರ್ಯಾಕ್ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಅವ್ರಿಗೆ ಇಂಟಿಮೇಟ್ ಮಾಡೋದು ಸಾಫ್ಟ್ವೇರ್ಸ್ ಮುಖಾಂತರ, ಯು ವಾಸ್ ನಾಟ್ ಪೇಯ್ಡ್ ಅಂತ ಹೇಳ್ಬಿಟ್ಟು ಕೊಟ್ರೆ ದೇ ವಿಲ್ ಫೀಲ್ ಸೊ ರೀಪೇಮೆಂಟ್ ಮಾಡ್ಬೇಕು, ಇನ್ನು ಕೊಟ್ಟಿಲ್ಲ ಅಂತ. ಯಾಕಂದ್ರೆ ಎಲ್ಲಾ ಕಸ್ಟಮರ್ಸ್ ಎಲ್ಲವನ್ನು ನೆನಪಲ್ಲಿ ಇಟ್ಕೊಳ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಕಂಟಿನ್ಯೂಸ್ ಮಾನಿಟರ್ ಮಾಡಿದ್ರೂ ಸಹ ನಾವು ವರ್ಕಿಂಗ್ ಕ್ಯಾಪಿಟಲ್ ನ ಮೇಂಟೈನ್ ಮಾಡಬಹುದು. ಅಂಡ್ ಕ್ರೆಡಿಟಾರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಸಪ್ಲೈಯರ್ಸ್ ಅಂತ ಹೇಳ್ಬಿಟ್ಟು ಬರ್ತಾರೆ. ಟ್ರೇಡ್ ಕ್ರೆಡಿಟ್ ಪಾಲಿಸೀಸ್ ನ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಎಫೆಕ್ಟಿವ್ ಕ್ರೆಡಿಟಾರ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಟು ಬಿಲ್ಡ್ ದ ಸ್ಟ್ರಾಂಗ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ವಿತ್ ದ ವೆಂಡರ್ಸ್ ಅಥವಾ ಸಪ್ಲೈಯರ್ಸ್ ಜೊತೆಗೆ ನಾವು ಸ್ಟ್ರಾಂಗೆಸ್ಟ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಸಾಲ ಎಷ್ಟು ವರ್ಷಕ್ಕೆ ಅಂತ ಹೇಳಿದ್ರೆ ಅಷ್ಟು ವರ್ಷಕ್ಕೆ ತಗೊಳ್ಳೋದಲ್ಲ. ಸೊ ಪ್ರಾಪರ್ ಕ್ರೆಡಿಟ್ ಪಾಲಿಸೀಸ್ ನ, ಟ್ರೇಡ್ ಕ್ರೆಡಿಟ್ ಪಾಲಿಸೀಸ್ ನ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೋಬೇಕು ಅಥವಾ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅಂಡ್ ಮ್ಯಾನೇಜಿಂಗ್ ಡೆಬ್ಟ್ಸ್ ಅಂಡ್ ಅರ್ಲಿ ಪೇಮೆಂಟ್ಸ್, ಸೊ ಇದನ್ನು ಸಹ ನಾವು ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಅರ್ಲಿ ಪೇಮೆಂಟ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಅರ್ಲಿ ಪೇಮೆಂಟ್ಸ್ ಅಲ್ಟಿಮೇಟ್ಲಿ ಎಫೆಕ್ಟ್ ದ ಲಿಕ್ವಿಡಿಟಿ ಅವೈಲಬಿಲಿಟಿ ಅಲ್ವಾ. ಸೊ ಇಟ್ ಇನ್ಕ್ರೀಸಸ್ ದ ಆಪರ್ಚುನಿಟಿ ಕಾಸ್ಟ್. ಫ್ಯೂಚರ್ ಅಲ್ಲಿ ಬೇಗ ಏನಾದ್ರು ಪೇಮೆಂಟ್ ಮಾಡಿದ್ರೆ ನಮಗೆ ಸಪ್ಲೈಯರ್ಸ್ ಏನಾದ್ರು ಆಫರ್ಸ್ ಕೊಡಬಹುದು. ಆ ಆಫರ್ಸ್ ಇಂದ ನಮಗೆ ಸೇವ್ ಆಗುತ್ತೆ. ದಟ್ ಸೇವ್ಡ್ ಅಮೌಂಟ್ ವಿಲ್ ಬಿ ಯುಟಿಲೈಸ್ಡ್ ಆಸ್ ಅ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸೊ ಈ ರೀತಿನಲ್ಲಿ ನಮಗೆ ಡಿಫ್ರೆಂಟ್ ಟೆಕ್ನಿಕ್ಸ್ ನ ಜನರಲ್ ಆಗಿ ನಾವು ತಿಳ್ಕೊಳ್ತಾ ಇರ್ತೀವಿ, ಬಟ್ ಇದೆ ಅಂತ ನಮಗೆ ಪ್ರಾಪರ್ ಆಗಿ ಗೊತ್ತಿರೋದಿಲ್ಲ.
ಸೊ ದಟ್ ಈಸ್ ದ ಕೇಸ್, ವಿ ನೀಡ್ ಟು ಥಿಂಕ್ ಪ್ರಾಕ್ಟಿಕಲಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಡೆಪ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ರೈಟ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ಸ್ ನ, ಅಂದ್ರೆ ಯಾವ್ಯಾವ ಟೆಕ್ನಿಕ್ಸ್ ನ, ಸಾಫ್ಟ್ವೇರ್ಸ್ ನ, ಕರೆಕ್ಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಶಾರ್ಟ್ ಟರ್ಮ್ ಆಬ್ಲಿಗೇಷನ್ಸ್ ನ ಅಥವಾ ಶಾರ್ಟ್ ಟರ್ಮ್ ಡೆಪ್ಟ್ ಮ್ಯಾನೇಜ್ಮೆಂಟ್ ನ ನಾವು ಖಂಡಿತ ಮಾಡಬಹುದು. ಸೊ ಈ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸಸ್, ಇನ್ವೆಂಟರಿ ಲೆವೆಲ್ಸ್, ಟ್ರೇಡ್ ರಿಸೀವ್ ಬ್ಯಾಲೆನ್ಸ್, ರಿವ್ಯೂ ಆಫ್ ದ ಇನ್ವೆಂಟರಿ ಲೆವೆಲ್ಸ್ ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದ್ರಿಂದ, ಅಥವಾ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇದನ್ನ ನಾವು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋದ್ರಿಂದ ಡೆಫಿನೆಟ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಶಾರ್ಟ್ ಟರ್ಮ್ ಡೆಪ್ಟ್ ನ ಮ್ಯಾನೇಜ್ ಮಾಡಿದ್ರೆ ಅಪ್ರಾಪ್ರಿಯೇಟ್ ಫಂಡ್ ಅಲೋಕೇಶನ್, ಯಾವುದಕ್ಕೆ ಎಷ್ಟು ಡೆಪ್ಟ್ ಕೊಡಬೇಕು, ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಯಾಕೆ ಕೊಡಬೇಕು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡು ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಡೆಪ್ಟ್ ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ದೀಸ್ ಆರ್ ದ ವೇರಿಯಸ್ ಟೆಕ್ನಿಕ್ಸ್. ಮ್ಯಾಕ್ಸಿಮಮ್ ಟೆಕ್ನಿಕ್ಸ್ ನ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಗೆ ಜನರಲ್ ಆಗಿ ಟೆಕ್ನಿಕ್ಸ್ ನ ನಾವು ತಿಳ್ಕೊಳ್ತಾ ಬರ್ತಾ ಇರ್ತೀವಿ, ಬಟ್ ಇದೆ ಅಂತ ನಮಗೆ ಪ್ರಾಪರ್ ಆಗಿ ಗೊತ್ತಿರೋದಿಲ್ಲ. ಓಕೆ, ಸೊ ದೀಸ್ ಆರ್ ದ ವೇರಿಯಸ್ ಟೆಕ್ನಿಕ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳಬಹುದು. ಸೊ ಇಲ್ಲಿಗೆ ನಿಮಗೆ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ಫಿಫ್ತ್ ಮಾಡ್ಯೂಲ್ ರಿಲೇಟೆಡ್ ಟು ದ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. Okay, so thanks for watching. If you have any queries, so please contact me. Definitely I will going to solve all your queries ಅಂತ ನಾವು ಹೇಳ್ತೀವಿ. Okay, thanks for watching again.